ಅದರಲ್ಲಿ ಒಬ್ಬರಿಗೆ ಪೀಡ್ಸ್ ಬಂದು ಬಿದ್ದು ಬಿದ್ದು ಅವ್ರಿಗೆ ಆದಮೇಲೆ ಒಂದು 3/4 ಗಂಟೆ 1 ಗಂಟೆ ಅವ್ರನ್ನೊಂದು ಸಮಾಧಾನ ಮಾಡಿದ್ರಾಗ ಆಯ್ತು. ಅದಾದಮೇಲೆ ಎದ್ರಾದ್ಮೇಲೆ ಅಣ್ಣ ಸಾಕಣ್ಣ ನೀವು ಮನೆಗೆ ಹೋಗಿ ಅಣ್ಣ, ಇಲ್ಲ ಇದು ನನಗೆ ಮತ್ತೆ ಸಿಗಲ್ಲ, ಇದು ನಾನು ಮಾಡೇ ಮಾಡ್ತೀನಿ. ಅಣ್ಣ ನೀವು ಬೇಡ, ಮತ್ತೆ ನೀವು ಇಂತ ತಲೆ ತೆರಿಗೆ ಬಿದ್ದು ನಮ್ಗೆ ಸಮಸ್ಯೆ ಕೊಡೋದು ಬೇಡ, ನೀವು ಮನೆಗೆ ಹೋಗಿ. ಇಲ್ಲ ನಾನು ಇದು ಮಾಡತ್ತೆ, ನನಗೆ ಇನ್ನು ಈ ಥರ ಅವಕಾಶ ಸಿಕ್ಕೋದಿಲ್ಲ, ಈ ಥರ ವೇಷ ಹಾಕೋಕ್ಕೆ ಸಿಕ್ಕೋದಿಲ್ಲ ನನಗಂತ. ಬಟ್ ನಿರ್ದೇಶನಕ್ಕಂತ ಟರ್ನ್ ಆಗಿದ್ದು ನನ್ನ ಭಾಷೆ ಮೇಲಿನ ಹುಚ್ಚಿಗೆ. ನಮ್ಮ ಭಾಷೆಯನ್ನು ಎಲ್ಲರೂ ಗುರುತಿಸುವಂತ ಆಗಬೇಕು ಅಂತ ಹೇಳಿ ಕುಂದಾಪುರ ಕನ್ನಡನ ಬಳಸುವಂತ ಆಗಬೇಕಂತ ಹೇಳಿ ಆಲ್ಬಮ್ ಮಾಡಿದೆ. ಆಲ್ಬಮ್ ಮಾಡಾದ್ಮೇಲೆ ಗೊತ್ತಾಯಿತು ಇನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು ಅಂತ ಸಿನಿಮಾ ಮಾಡಿದೆ. 1 ಸಿನಿಮಾ ಹೋಗಿ 2 ಸಿನಿಮಾ ಆಯಿತು. ಅದಾದಮೇಲೆ 3ನೇ ಸಿನಿಮಾಕ್ಕೆ ಬೆಂಗಳೂರು ಕನ್ನಡ ಕುಂದಾಪುರ ಕನ್ನಡ ಮಿಕ್ಸ್ ಮಾಡಿ ಜನರಿಗೆ ಕೊಡೋ ಥರ ಆಗಬೇಕು ಅಂತ ಅದು ಮಾಡಿದೆ. ಅದರ ನಂತರ ಅಪ್ಪು ಸರ್ ಹತ್ರ ಒಂದು ಹಾಡು ಆಡಿಸಿದೆ ಕುಂದಾಪುರ ಕನ್ನಡ. ಅದರ ನಂತರ ಇನ್ನೊಂದು ಮಕ್ಕಳ ಸಿನಿಮಾ ಮಾಡಿದೆ, ಎರಡನ್ನೂ ಕಾಂಬಿನೇಷನ್ ಮಾಡಿ ಮಾಡೋಣ ಅಂತೇಳಿ. ಈ ಥರದ ಭಾಷೆ ಮೇಲಿನ ಏನು ಅತಿಯಾದ ಪ್ರೀತಿ ಇದೆಲ್ಲವನ್ನು ಮಾಡಿಸ್ತಾ ಬಂತು. ಚಟ ಇರಬೇಕು, ಆದರೆ ಅದು ಇನ್ನೊಬ್ರಿಗೆ ಉಪಯೋಗ ಆಗೋ ಥರ ಚಟ ಇರಲಿ ಅಂತ ಹೇಳಿ ಸಿನಿಮಾ ಮಾಡುವಂಥ ಗೀಳನ್ನು ಶುರು ಮಾಡ್ಕೊಂಡೆ. ನೀವು ಕೆಲವು ಕಡೆ ಹೇಳಿದ್ದಾರೆ ಗಮನಿಸಿದೆ, ಈ ಸಿನಿಮಾಕ್ಕೆ ಒಂದು ಆಧಾರ ಬೇಕಿತ್ತು, ಖಂಡಿತ ಅದನ್ನ ಆಧಾರ ಬೇಕಿತ್ತು ಅನ್ನೋ ಕಾರಣಕ್ಕಾಗಿ ಎಳೆದಂದ್ರೆ, ಅಥವಾ ಈ ಯಕ್ಷಗಾನದ ಕಥನದ ಒಳಗಡೆ ಅದು ಅವಿನಾಭಾವವಾಗಿ ಒಂದು ಪಾತ್ರವಾಗಿ ನನಗೆ ನಿರಂತರವಾಗಿ ಕಾಡಿದ್ದು. ರಂಗಭೂಮಿಯಿಂದ ಸಿನಿಮಾಕ್ಕೆ ಬರ್ತಾರೆ, ಈಗ ವೃತ್ತಿ ರಂಗಭೂಮಿಯಿಂದ, ಹವ್ಯಾಸಿ ರಂಗಭೂಮಿಯಿಂದ ತುಂಬಾ ಜನ. ಈಗ ಬಹುತೇಕವಾಗಿ ಇತ್ತೀಚಿನ ದಿನಗಳಲ್ಲಂತೂ ಬಹಳ ಹೆಚ್ಚು ಬರ್ತಾ ಇದೆ. ಹಿಂದೆ ರಾಜ್ಕುಮಾರ್ ಇಂದ ಹಿಡಿದು ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಎಲ್ಲರೂ ಅಲ್ಲಿಂದನೇ ಬಂದ. ಆದ್ರೆ ಯಕ್ಷಗಾನದಿಂದ ಸಿನಿಮಾಕ್ಕೆ ಬಂದು ಪಾತ್ರಧಾರಿಗಳಾಗಿ ರೈಸಿದ್ದು ಕಡಿಮೆ. ಬಹುಶಃ ಆ ಆಶಯ ಇದೆಯೇನೋ? ಖಂಡಿತ. ಅಂದರೆ ಅವ್ರು ಬಿಟ್ಟು ನಾರ್ಮಲ್ ಸಿನಿಮಾ ಮಾಡಲಿ ಅಂತಲ್ಲ ನನ್ನ ಉದ್ದೇಶ, ಅಥವಾ ಮಾಡಬಾರ್ದು ಅಂತನಲ್ಲ. ಈ 6 ತಿಂಗಳು ಏನಿದೆಯಲ್ಲ, ಅಟ್ಲೀಸ್ಟ್ 6 ತಿಂಗಳಲ್ಲಿ ಯಕ್ಷಗಾನದ ಸಿನಿಮಾ ಆಗೋ ಥರ ಆದರೆ ಅವ್ರಿಗೂ ಹೊಟ್ಟೆಪಾಡಿಗಾಗುತ್ತೆ. ಈಗ ನನ್ನ ದುಡಿಮೆಯನ್ನು ನಾನು ಯಕ್ಷಗಾನಕ್ಕೆ ಸಿನಿಮಾಕ್ಕೆ ಬಳಸಿದ್ದೀನಿ. ಈ ಮೂಲಕ ಒಂದು ಖುಷಿ ಇದೆ ನನಗೆ, ಕಳೆದ ಮಳೆಗಾಲದಲ್ಲಿ ಅಟ್ಲೀಸ್ಟ್ ಅವರ ಹೊಟ್ಟೆಪಾಡಿಗೆ ನಾನು ಆದ್ನಲ್ಲ ಅಂತ. ಸೊ ಈ ದಿಕ್ಕಿನಲ್ಲಿ ಒಂದು 6 ತಿಂಗಳದ ಅವ್ರದ್ದೇನು ಸರ್ವೈವಲ್ ಟೈಮ್ ಇದೆ, ಇದಕ್ಕಾಗೋ ಥರದ್ದು ಏನಾದ್ರು ಒಂದು ವ್ಯವಸ್ಥೆಗಳಾಗಬೇಕು. ಮಳೆಗಾಲದಲ್ಲೂ ಅವರಿಗೆ ಯಕ್ಷಗಾನವನ್ನು ಪ್ರದರ್ಶನ ತೋರಿಸುವಂಥ ಒಂದು ದಿಕ್ಕಲ್ಲಿ ಸರ್ಕಾರಗಳು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರಿಗೂ ಆ ಕಲಾವಿದರಿಗೂ ಒಂದು ಏನು ಬದುಕಾಗಬೇಕು ಅಂತ. ಅದಾದಮೇಲೆ ಅವ್ರು ನೋಡಿ, ಪ್ರತಿದಿನ ರಾತ್ರಿ ಯಕ್ಷಗಾನ ಇರೋದೇ ರಾತ್ರಿ, ಹಗಲೆಲ್ಲ ನಿದ್ದೆ ಮಾಡ್ತಾರೆ. ಅವ್ರ ಆರೋಗ್ಯ ಸ್ಥಿತಿ ಏನಾಗಬೇಕು, ಇದು ಹೆಲ್ತ್ ಓರಿಯೆಂಟೆಡು ಅವ್ರಿಗೆ ಏನಾದ್ರು ಒಂದು ಇನ್ಶೂರೆನ್ಸ್ಗಳನ್ನು ಲಭ್ಯ ಆಗೋ ಥರ ಆಗಬೇಕು ಅಂತ ನನ್ನ ಆಸೆ. ತುಂಬ ಇದೆ ಆಸೆಗಳು. ಅದೆಲ್ಲವೂ ಒಂದಿಷ್ಟು ಈ ಥರದ ಪ್ರಯೋಗಗಳನ್ನು ಮೂಲಕ ತೋರಿಸಿದವಾಗ ಅದ್ರ ಒಳಗಡೆ ಇರುವ ನೋವುಗಳನ್ನು ಅವ್ರಿಗೆ ಹೇಳಲಿಕ್ಕೆ ವೇದಿಕೆ ಕಲ್ಪಿಸಿದಂಗೆ ಆಗುತ್ತಂತ ನನ್ನ ಉದ್ದೇಶ. ಯಕ್ಷಗಾನದ ರಂಗದಲ್ಲಿ ಕಂಡ ನಮ್ಮ ಚಂದ್ರಹಾಸ ಚರಿತ್ರೆಗೂ ಅಥವಾ ಈಗ ನಿಮ್ಮ ಸಿನಿಮಾದ ವೀರಚಂದ್ರಹಾಸನಿಗೂ ಎಷ್ಟು ವ್ಯತ್ಯಾಸ ಇರ್ಬೋದು? ಕತೆ ಹೇಳಿ ಒಂದೇ, ಎಲ್ಲಿಂದ ಶುರುವಾಗುತ್ತೆ ಎಲ್ಲಿಗೆ ಅಂತ್ಯ ಆಗುತ್ತೆ, ಅದು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಇದರಲ್ಲಿ 1-2-3 ಆಂಗಲ್ನ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ. ಸಿನಿಮ್ಯಾಟಿಕ್ ಅನ್ನುವಂಥ ಭಾಷೆಯಲ್ಲಿ ಏನು ನೀವು ತಂದಿದ್ದೀರಿ? ಇಲ್ಲಿ ಸ್ಕ್ರೀನ್ ಪ್ಲೇನ ಯಕ್ಷಗಾನದಲ್ಲಿ ಏನು ಸ್ಟ್ರೈಟ್ ಸ್ಕ್ರೀನ್ ಪ್ಲೇ ಇತ್ತು ಅದನ್ನು ನಾನು ಸಿನಿಮಾಟಿಕ್ ಥರದಲ್ಲಿ ರಿವರ್ಸ್ ಥರ ಮಾಡಿದ್ದೀನಿ. ಅಂದರೆ ಕತೆ ಅವ್ರಿಗೆ ನಿಧಾನ ಗೊತ್ತಾಗಲಿ, ಓಪನ್ ಆಗಲಿ. ಯಾಕಂದರೆ ದುಷ್ಟಬುದ್ಧಿ ಮತ್ತು ದೂತ ಮಾತಾಡುವಂಥ ಸೀಕ್ವೆನ್ಸೇ ಕತೆ ಓಪನರ್. ಸೊ ಅದಕ್ಕಿಂತ ಮೊದಲೇ ಹೌದೌದು, ಅಲ್ಲೇ ಕತೆ ಸ್ಟಾರ್ಟ್ ಆಗೋದೇ ಅಲ್ಲಿ. ಆ ಕತೆ ಸೀಕ್ವೆನ್ಸನ್ನು ನಾನು ಬಿಫೋರೇ ಬಿಟ್ಕೊಟ್ರೆ ಕಷ್ಟ ಆಗುತ್ತೆ. ಸೊ ಏನು ಮಾಡಿದೆ, ಕ್ಯಾರೆಕ್ಟರ್ಗಳನ್ನ ಒಂದಾದ್ಮೇಲೆ ಕುಳಿಂದನ ಇಂಟ್ರೊಡಕ್ಷನ್ ಕೊಡ್ತಾ ಬಂದೆ, ನಾಯಕ ನಟನ ಇಂಟ್ರೊಡಕ್ಷನ್ ಕೊಟ್ಟೆ. ಮೂಲ ಕಥೆಯಲ್ಲಿ ಯಕ್ಷಗಾನದಲ್ಲಿ ಇದನ್ನು ಶೃಂಗಾರವಾಗಿ ಬಳಸಿದ್ದಾರೆ. ಚಂದ್ರಹಾಸ ಚರಿತ್ರೆ ಅಂದರೆ ಶೃಂಗಾರ. ಸೊ ಇಲ್ಲಿ ನಾನು ವೀರರಸವನ್ನು ತರಬೇಕು, ಆ ಕ್ಯಾರೆಕ್ಟರ್ನ ನಾವು ಇಷ್ಟಪಡಬೇಕು. ರಾಜ ಅಂದಮೇಲೆ ಅವನು ವೀರನಾಗಿರ್ತಾನೆ ಅಂತ ಒಂದು ಭರವಸೆ. ಅದ್ರ ಜೊತೆಗೆ ಹಿಸ್ಟ್ರಿಯಲ್ಲಿ ಒಂದಿಷ್ಟು ಕಡೆ ನೋಡಿದವಾಗ ಅವನ ಬಗ್ಗೆ ಅಕ್ಷೋಹಿಣಿ ಸೈನ್ಯಗಳ ಲೆಕ್ಕ ಇರಲಿಲ್ಲ ಅಂತೆ ಅವನಿಗೆ, ಎಷ್ಟು ಅವನ ಹತ್ರ ಇದೆ ಅಂತ. ಸೊ ಈ ಥರ ಇರಬೇಕಂದ್ರೆ 100% ಅವನು ವೀರನಾಗದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗನ್ನಿಸ್ತು. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಗೆ ಎಲ್ಲ ಚರ್ಚೆ ಮಾಡಿ ಒಂದು
ಹಂತಕ್ಕೆ ಕಥೆಯಲ್ಲಿ. ಚಂದ್ರಾಚಾರ್ಯನ ಕಥೆಯಲ್ಲಿ ಒಂದು ಪ್ರೀತಿ ಇದೆ, ಹೌದು. ಕ್ರೌರ್ಯ ಇದೆ, ಹೌದು. ಅದರಲ್ಲೊಂದು ಈ ನಮ್ಮ ಇವತ್ತಿನ ಪೊಲಿಟಿಕಲ್ ಷಡ್ಯಂತ್ರಗಳು ಹೌದು. ಅದು ಇದೆ. ಹೌದು. ಅದೆಲ್ಲವೂ ಒಂದು ಮಿಕ್ಸ್ಡ್ ಡ್ರಾಮಾ. ಹೌದು. ಅಲ್ಲ, ಆ ಕಾರಣಕ್ಕೆ ನನಗೆ ಆ ಕತೆ ಇಷ್ಟ ಆಗಿದ್ದೆ. ಒಬ್ಬ ಭಿಕ್ಷುಕ ಕುಂತಳದ ರಾಜ ಆಗ್ತಾನಂದ್ರೆ ಸೊ ಅದು ಹಣೆ ಬರದ ಜೊತೆಗೆ ವಿಧಿಲಿಖಿತದ ಜೊತೆಗೆ ಅವನ ಪರಿಶ್ರಮವೂ ಇರಬೇಕು. ಅವನೆಲ್ಲೂ ಅದನ್ನು ಏನು ಬಗ್ಗದೆ ಎಲ್ಲ ಕಡೆಗೂ ಅವನ್ನ ಒಗ್ಗಿಸ್ಕೊಂಡು ಬರೋದಕ್ಕೋಸ್ಕರವೇ ಅಲ್ಲಿ ಅವನು ಏನು ಕುಂತ ಚಂದನಾವತಿಯಲ್ಲೇ ಇಲ್ಲ ನಾನು ಹೋಗಲ್ಲ ಅಂತ ಹೇಳಿ ಅವನು ಒಂದು ಮಾತಾಡಿದ್ದಿದ್ರೆ, ಯಾವುದೋ ಪತ್ರ ತಗೊಂಡು ಹೋಗ್ಬೇಕಾರೆ ಇಲ್ಲ ನಾನು ಹೋಗಲ್ಲ ನಮ್ಮ ಸೈನಿಕನ ಕಳಿಸ್ತೀನಿ ಅಂತ ಒಂದು ಮಾತಾಡಿದ್ದಿದ್ರೆ ಕತೆನೇ ಉಲ್ಟಾ ಆಗ್ತಿತ್ತು. ಈ ರೀತಿಯ ನೆಲದಿಂದ ಬಂದವರು ಬಾನೆತ್ತರಕ್ಕೆ ಬೆಳೆದ ಕಥೆ ಸಿನಿಮಾದಲ್ಲಿ ತುಂಬಾ ಜನರದಿದೆ. ಭಿಕ್ಷುಕನಾದವನು, ಹೌದು, ಮಹಾರಾಜನಾದ ಕತೆ, ಹೌದು, ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನರದ್ದು, ಹೌದು, ನಿರ್ದೇಶಕರದಿದೆ, ನಟರದು ಇದೆ, ಎಲ್ಲರದು ಇದೆ. ಇಡೀ ಈ ಸಾಹಸಕ್ಕೆ ನಿಮ್ಮ ಬದುಕಿನ ಇಲ್ಲಿಯವರೆಗಿನ ಒಂದು ಸಾಧನೆಯನ್ನ, ಸಾರ್ಥಕತೆಯನ್ನ ಒಂದು ಬಲಿಪೀಠದಲ್ಲಿ ಇಟ್ಟಿದ್ದೀರಿ ಅಂತ ಅನಿಸ್ತದೆ. ಖಂಡಿತ. ಅಂದರೆ ಇಲ್ಲಿ ಒಂದು ಆತ್ಮತೃಪ್ತಿ ಇದೆ ಸರ್. ಅಂದರೆ ನನಗಿನ್ನೂ ಶಕ್ತಿ ಇದೆ, ಮತ್ತೆ ದುಡಿಯುವಂಥ ತಾಕತ್ತು ಇದೆ. ಈ ಥರ ಅವಕಾಶಗಳು ಮತ್ತೆ ಬರುವುದಿಲ್ಲ ಅಂತ ನನ್ನ ಲೆಕ್ಕದಲ್ಲಿ. ಅಂದರೆ ಜೀವನ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿರಬೇಕು. ನಮ್ಮ ಬದುಕು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿದ್ದಿದ್ರೆ ಅದು ಅದರಷ್ಟು ದೊಡ್ಡ ಮಾತು ಇನ್ಯಾವುದೂ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಹಳ್ಳಿ ಬಿಟ್ಟು ಸಿಟಿಗೆ ಬಂದವರು ವಾಪಸ್ಸು ತಿರುಗಿ ನೋಡಿದ್ದ ಕಾಲಗಳೇ ನಾನು ಜಾಸ್ತಿ ನೋಡಿದ್ದು. ಅದೆಲ್ಲ ಕಾಲಘಟ್ಟನ ದಾಟಿ ಬಂದವಾಗ ನಾನು ಈ ರೀತಿ ನಿರ್ಧಾರ ಮಾಡಬಾರ್ದು ಅಂತಲೇ ಉದ್ದೇಶಕ್ಕೆ ನನ್ನ ಮೇಯ್ನು ವ್ಯವಹಾರ ಕ್ಷೇತ್ರವನ್ನೇ ನಾನು ಊರನ್ನ ಮಾಡಿಬಿಟ್ಟೆ. ಊರಲ್ಲಿ ದೊಡ್ಡ ಸ್ಟುಡಿಯೋ ಮಾಡಿದೆ. ಎಲ್ಲರೂ ಬೆಂಗಳೂರಿಗೆ ಬರೋರನ್ನ ಅಲ್ಲಿಗೆ ಡೈವರ್ಟ್ ಆಗೋ ಥರ ಮಾಡಿದೆ. ಒಂದೊಂದೇ ಹೆಜ್ಜೆಯನ್ನು ಕೆಲಸವನ್ನು. ಹಾಂ. ಸೊ ಈಗ ನಾನಷ್ಟು ದುಡಿದಿದ್ನೋ ಇಲ್ಲ ಗೊತ್ತಿಲ್ಲ, ಹತ್ರ ಒಂದು ನನಗೆ ಗೊತ್ತಿದ್ದಾಗ ಇದೊಂದು 5-6 ವರ್ಷದಲ್ಲಿ ಒಂದು 20-22 ಕೋಟಿ ನಮ್ಮ ಊರಿಗೆ ಬಂದಿದೆ. ಒಂದು ಉದ್ಯೋಗ ಸ್ಥಾನವನ್ನು ನಾನು ಬದಲಾಯಿಸೋದ್ರಿಂದ ಇಷ್ಟು ಮಟ್ಟದ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಹೆಜ್ಜೆಯಲ್ಲೂ 100% ಸುಮಾರು ದಿಕ್ಕಿನ ಸಮಸ್ಯೆಗಳಿಗೆ ಇದು ಬಗೆಹರಿಸುವಂಥ ಎಲ್ಲ ತಾಕತ್ತು ಇದಕ್ಕಿದೆ ಅಂತ ಅನಿಸ್ತು. ಅದಾದಮೇಲೆ ಅಷ್ಟು ವರ್ಷ ಇತಿಹಾಸ ಇರುವಂಥ ಕಲೆ ನಾವು ಎಲ್ಲೋ ಇಷ್ಟು ದಿವಸ ಅದನ್ನ ಪರಿಚಯ ಮಾಡದೆ ಹಿಂದುಳಿದ್ವೇನೋ ಅಂತ ನನಗನ್ಸುತ್ತೆ. ಅಂದರೆ ಅಷ್ಟು ಎಲಾಬ್ರೇಟೆಡ್ ಆಗುವಂಥ ಎಲ್ಲ ಆ್ಯಂಗಲಲ್ಲಿ ಯೋಗ್ಯತೆ ಇರುವಂಥ ಕಲೆ. ಆ ಕಲೆಗೆ ಇನ್ನೊಂದು ಸ್ವಲ್ಪ ಅದರದ್ದೇ ಆದಂಥ ಅದಕ್ಕೆ ಬೆಲೆ ಸಿಗಬೇಕು ಅಂತ ನನ್ನ ಆಸೆ. ಯಕ್ಷಗಾನದ ಪ್ರದರ್ಶನದ ಮೂಲ ಧಾತು ನಮ್ಮಲ್ಲಿ ಇದೊಂದು, ಅದನ್ನೇ ನೀವು ಬಳಸಿದ್ದೀರಿ. ಹೌದು. ಅಲ್ಲಿ ಮೇಕಪ್ ಮಾಡೋದಕ್ಕೂ ರಂಗಭೂಮಿಯಲ್ಲಿ ಅವರು ಮತ್ತೆ ಕೆಮರಾದ ಎದುರು ಮೇಕಪ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಗಮನಿಸ್ತಾ ಇದ್ದೆ. ಈಗ ನಾವೇ ಕೆಲವು ಸರಿ ಪತ್ರಿಕೆಗೆ ಫೋಟೋ ಶೂಟ್ ಮಾಡುವಾಗ ಶಂಬೆಗಡೆ ಅಂತ ಒಬ್ಬ ಸೂಕ್ಷ್ಮ ಸಂವೇದಿ ಕಲಾವಿದರು ರಂಗಕ್ಕೆ ಮಾಡುವ ಮೇಕಪ್ ಅನ್ನ ಮಾಡ್ತೇವೆ, ಕ್ಯಾಮರಾಕ್ಕೆ ಬೇರೆ ಮೇಕಪ್ ಮಾಡ್ತೇವೆ. ಹೌದು. ಇಲ್ಲ, ಆತರ ಮಾಡಿಲ್ಲ. ಇಲ್ಲಿ ಹೇಗ್ ಮಾಡಿದೆ? ಇಲ್ಲಿ ಒರಿಜಿನಲ್ ಏನಿದೆ, ಈವನ್ ನಮ್ಮ ಹತ್ರ ನಾವು ಬಿಗಿನಿಂಗಿಗೆ ಈ ಹೇರ್ ಇದನ್ನೆಲ್ಲ ಏನು ನಾರ್ಮಲ್ ಸಿನಿಮಾಕ್ಕೆ ರಿಯಾಲಿಟಿಗೆ ಬಳಸ್ತೀವಲ್ಲ ಆ ಥರನೇ ಬಳಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಾದಮೇಲೆ ಇಲ್ಲ ಅದರ ರಿಯಾಲಿಟಿ ಇಷ್ಟು ವರ್ಷದಿಂದ ಹೇಗೆ ಬಂದಿದೆ, ಆ ವೇಷದಲ್ಲಿ ಆಗಲಿ ಅವ್ರು ಹಾಕುವ ಮೀಸೆಗಳಾಗಲಾಗಲಿ ಯಾವುದೂ ಬದಲಾವಣೆ ಮಾಡಬಾರ್ದು. ಅದರದ್ದೇನು ಒರಿಜಿನಾಲಿಟಿ ಇದೆ ಆ ಒರಿಜಿನಾಲಿಟಿ ಹಾಗೇ ಇರಬೇಕು ಅಂತ ನಾವು ಮೊದಲಿಗೆ ನಿರ್ಧಾರ ಮಾಡಿದ್ವಿ. ಇಲ್ಲಾಂದ್ರೆ ನಾವು ಆ ಹೇರ್ ಎಲ್ಲ ಇದೆಯಲ್ಲ ರಿಯಾಲಿಟಿಕ್ ಹೇರ್ಗಳನ್ನು ಹಾಕೋಣ ಅಂತ ನಾವು ಅಂದ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ವೇಷಗಳು ತಿರುಗ್ದಾವಾಗಲ್ಲ ಇನ್ನೂ ಫೀಲ್ ಸಿಕ್ಕಲಿ ಅಂತ ಅಂದ್ಕೊಂಡ್ವಿ. ಅದಾದ್ಮೇಲೆ ಅಂದ್ಕೊಂಡು ಇಲ್ಲ, ಬೇಡ ಅದ್ರದ್ದು ಒರಿಜಿನಾಲಿಟಿ ಏನಿದೆ, ಜನ ಇಷ್ಟು ವರ್ಷಗಳ ಕಾಲ ಅದನ್ನ ಏನು ನೋಡಿ ಕಣ್ ತುಂಬಿಸ್ಕೊಂಡಿದ್ದಾರೆ ಅದು ಹಾಗೆ ಇರಲಿ. ಸಿನಿಮಾದೊಳಗೊಂದು ಒಂದು ಯಕ್ಷಗಾನದ ಆಟ. ಹೌದು, ಎಲಾಬ್ರೇಟೆಡ್. ಅಂದರೆ ವಿಷನರಿ ಪಾಯಿಂಟ್ ಹೆಂಗೆ ಹೇಳಿದ್ರೆ, ನೀವು ರಾಜರ ಆಸ್ಥಾನ ಅಂದರೆ ರಾಜರ ಆಸ್ಥಾನವೇ, ಯುದ್ಧರಂಗ ಅಂತ ಹೇಳಿದ್ರೆ ಯುದ್ಧರಂಗವೇ. ಹಾಗೆ ಯುದ್ಧರಂಗದ ಅನುಭವ ಏನು? ಅಯ್ಯೋ, ಅದು ನಾನು ಹೇಳ್ತೀನಲ್ಲ, ನನ್ನ ಜೀವಮಾನದಲ್ಲಿ ಇದು ನಾನು ಮತ್ತೆ ಮಾಡ್ತೀನಂತ ಆ ಧೈರ್ಯವೂ ಇಲ್ಲ ನನಗೆ. ಆ ಸಾಹಸ ಮಾಡುವಷ್ಟು ಇಲ್ಲಿ ಬೆಂಗಳೂರಲ್ಲೇ ಸೆಟ್ ಹಾಕಿದ್ದು. HMT ಒಂದು 3 ಸೆಟ್ ಹಾಕಿದ್ವಿ. ಅದೇ ಬೇರೆ ಕಡೆ ಎಲ್ಲ ಕಡೆ ಸೆಟ್ಟೆ ವರ್ಕ್ ಮಾಡಿದ್ದು. ಬಟ್ ನಮಗೆ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಅಂದ್ಕೊಂಡ ವಿಷನರಿ ಫಸ್ಟ್ ಪಾಯಿಂಟು ಚಿಕ್ಕದಾಗಿತ್ತು. ಮೂಲ ವೇಷ ಬರೋದು ನಿಮ್ಗೆ 9ರಿಂದ 10 ಪಾತ್ರಗಳಷ್ಟೇ, ಅದು ಬಿಟ್ಟು ಬೇರೆ ಬರಲ್ಲ. ಇದು ಹೋಗ್ತಾ ಏನು ಕ್ಯಾಮರಾನ ಫಿಲ್ ಮಾಡಲಿಕ್ಕೆ, ಆರ್ಟಿಸ್ಟ್ಗಳನ್ನ ಫಿಲ್ ಮಾಡಲಿಕ್ಕೆ ನಮ್ಗೆ ಏನು ಮಾಡಿದ್ರು ಖಾಲಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಬಿಗಿನಿಂಗ್ ಫಸ್ಟ್ ಡೇ ಶೂಟ್ ಮಾಡ್ತಾ ಅದನ್ನು ನನ್ಗೆ ಗೊತ್ತಿದ್ದಂಗೆ ಇಲ್ಲ. ಹೆಂಗೆ ಬಳಸ್ತೀರ?
ಎಲ್ಲವೂ ನಿಮಗೆ Original. ಒರಿಜಿನಲ್ ಇದರಲ್ಲೇ ಬಳಸಿದ್ದೀವಿ. ಇಲ್ಲಿ ನಮಗೆ ಚಾಲೆಂಜ್ ಬಂದಿದ್ದು ಅಷ್ಟು ಜನರ ವೇಷ ಮಾಡಿ ಆದಮೇಲೆ ಅವ್ರನ್ನ ತಾಳ್ಮೆ ರೀತಿಯಲ್ಲಿ ನಿಲ್ಲಿಸೋದಿದೆಯಲ್ಲ, ಅದರಲ್ಲಿ ಒಬ್ಬರಿಗೆ ಪೀಡ್ಸ್ ಬಂದು ಬಿದ್ದು ಅವ್ರಿಗೆ ಆದಮೇಲೆ ಒಂದು 3/4 ಗಂಟೆ 1 ಗಂಟೆ ಅವ್ರನ್ನೊಂದು ಸಮಾಧಾನ ಮಾಡಿದ್ರಾಗ ಆಯ್ತು. ಅದಾದಮೇಲೆ ಎದ್ರಾದ್ಮೇಲೆ ಅಣ್ಣ ಸಾಕಣ್ಣ ನೀವು ಮನೆಗೆ ಹೋಗಿ ಅಣ್ಣ, ಇಲ್ಲ ಇದು ನನಗೆ ಮತ್ತೆ ಸಿಗಲ್ಲ, ಇದು ನಾನು ಮಾಡೇ ಮಾಡ್ತೀನಿ ಅಣ್ಣ ನೀವು ಬೇಡ, ಮತ್ತೆ ನೀವು ತಲೆ ತೆರಿಗೆ ಬಿದ್ದು ನಮ್ಗೆ ಸಮಸ್ಯೆ ಕೊಡೋದು ಬೇಡ, ನೀವು ಮನೆಗೆ ಹೋಗಿ ಇಲ್ಲ ನಾನು ಇದು ಮಾಡತ್ತೀನಿ, ನನಗೆ ಇದು ಇನ್ನು ಈ ಥರ ಅವಕಾಶ ಸಿಕ್ಕೋದಿಲ್ಲ, ಈ ಥರ ವೇಷ ಹಾಕೋಕೆ ಸಿಕ್ಕೋದಿಲ್ಲ ನನಗಂತ. ಇವೆಲ್ಲವೂ ನಮಗೆ ಇಂಟರ್ನಲ್ಲಿ ಅಂದರೆ ಆ ಕಲೆ ಬಗ್ಗೆ ಇತರರಿಗಿರುವಂಥ ಗೌರವ ಇದು ಇದೆಲ್ಲ ಹೊರಗಡೆ ಗೊತ್ತಾಗಬೇಕು. ಅದರ ಬಗ್ಗೆ ಅನುಭವಗಳು ಜನರು ಅದನ್ನು ಅನುಭವಿಸಬೇಕು, ಸಂಗೀತವನ್ನು ಅನುಭವಿಸಬೇಕು, ಅದರಲ್ಲಿರುವಂಥ ಸಂಗೀತವನ್ನು, ಸಾಹಿತ್ಯವನ್ನು ಅನುಭವಿಸಿ ಛಂದಸ್ಸನ್ನು ಈ ಮಟ್ಟಕ್ಕೆ ಕೂರಿಸುವಂಥ ಇದು ಒಂದು 70 ಹಾಡು ಬರೆದಿದ್ದಾರೆ ನಮ್ಮ ಮುಗಿಬೆಟ್ಟವರು. ನೀವು ಕಥನವನ್ನ ಹೇಗೆ ಪ್ಲೇ ಮಾಡಿದ್ರಿ? ಅಂದ್ರೆ ನಮ್ಮಲ್ಲಿ ಯಕ್ಷಗಾನದ ಭಾಗವತಿಗೆಯ ಮೂಲಕ ಆರಂಭ ಆಗುತ್ತೆ. ಹೌದು, ಪ್ರತಿ ಸನ್ನಿವೇಶವು ಭಾಗವತಿಗೆಯ ಮೂಲಕ ಸೇಮ್ ಗದ್ಯ ಎರಡು ಒಟ್ಟೊಟ್ಟಿಗೆ ಸಾಕ್ತದೆ. ಇಲ್ಲ, ಇಲ್ಲಿ ಏನು ಮಾಡಿದ್ವಿ ಅಂದರೆ ಫಸ್ಟು ನೃತ್ಯ ಮತ್ತು ಇದನ್ನೆಲ್ಲದನ್ನು ಎಲಾಬ್ರೇಟೆಡ್ ಆಗಿ ಫಸ್ಟ್ ಶೂಟ್ ಮಾಡಿದ್ವಿ. ಸೊ ಅದಾದಮೇಲೆ ಆರ್ಟಿಸ್ಟ್ ಜೊತೆಗೆ ಚರ್ಚೆ ಮಾಡಿದ್ವಿ. ಓಕೆ, ನಮ್ಮ ಹತ್ರ ಈಗ ಟೋಟಲ್ ಆಗಿ ಯಕ್ಷಗಾನನ ಯಥಾವತ್ತು ನಾನು ಇಳಿಸ್ಬೇಕಂತ ಹೇಳಿದ್ರೆ ಇದು 5.5 ಗಂಟೆ ಬೇಕು. ನಾವು 2 ಸಲ ರೆಕಾರ್ಡ್ ಮಾಡಿದಲ್ಲೂ ನಮಗೆ ಬಂದಿದ್ದಷ್ಟೇ 5.5 ಗಂಟೆ. ಸೊ ಇಷ್ಟು ಟೈಮು ನಾನು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇದರಲ್ಲಿ ಏನು ಮಾಡ್ಬೋದು, ಕಥೆಯನ್ನು ಟ್ರಾವೆಲ್ ಆಗೋ ಥರ ಸಾಹಿತ್ಯಗಳು ಪದ್ಯಗಳು ಯಾವುದಿದೆ ಅದನ್ನು ಕ್ಯಾರಿ ಮಾಡಿದ್ವಿ. ರಿಪೀಟೆಡ್ ಏನಿದೆ ಈಗ ಪದ್ಯದಲ್ಲೂ ಬರುತ್ತೆ, ಮಾತುಗಾರಿಕೆಯಲ್ಲೂ ಬರುತ್ತೆ, ಇದನ್ನು ಆಲ್ಮೋಸ್ಟ್ ಕಟ್ ಆಫ್ ಮಾಡ್ಕೊತ ಬಂದ್ವಿ. ಓಕೆ, ರಿಪೀಟೆಡ್ ಬೇಡ. ಸೊ ಸಾಹಿತ್ಯಿಕವಾಗಿ ಅವನಿಗೆ ಏನು ತಲೆಗೆ ವಿಷಯಗಳನ್ನು ತುಂಬಿಸ್ಬೇಕು. ಅದ್ಭುತವಾದ ಸಾಹಿತ್ಯ ಸರ್. ನನಗೆ ಗೊತ್ತಿದ್ದಂಗೆ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಅಷ್ಟು ಅರ್ಥಗರ್ಭಿತವಾಗಿ ಹೇಳಿದಂಥ ಸಿಚುವೇಶನಿಗೆ ತಕ್ಕಂತೆ ರೈಟ್ ಮಾಡಿ ಕೊಡುವಂಥ ಒಬ್ಬ ಸಾಹಿತಿ ಪ್ರಸಾದ್ ಮುಗಿಬೆಟ್ಟು. ಯಕ್ಷಗಾನದ ಪ್ರಸಂಗ ಸಂಭಾಷಣೆ ರೆಡಿ ಮಾಡಿದ್ರೆ ಇಲ್ಲ, ಸಂಭಾಷಣೆ ಅವ್ರದ್ದು ನರೇಶನಿಗೆ ಅಂದರೆ ಕಥೆಯನ್ನು ಬಿಫೋರ್ ಆಗಿ ಲೀಡ್ ಕೊಡ್ಬೇಕು. ಯಕ್ಷಗಾನದ ಮೈನ್ ಜಲಕ್ಕೆ ಅದಲ್ಲ, ಅದು ಧ್ವನಿ ಮೂಲಕ ಕೊಡ್ತೀರಾ ಅಥವಾ ಇಲ್ಲ, ಅದು ಹಾಡಿನ ಮೂಲಕವೇ ಭಾಗವತಿಕೆ ಮೂಲಕವೇ ಕೊಟ್ಟಿದ್ದೀವಿ. ಎಲ್ಲೂ ಅದನ್ನ ಬಿಟ್ಟು ಔಟ್ ಆಫ್ ದ ಬಾಕ್ಸ್ ಬರಲಿಲ್ಲ. ನಾನು ಅಲ್ಲಿ ಏನಿದೆ ಯಥಾವತ್ತನ್ನು ಹಾಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಜೊತೆಗೆ ಸ್ಕ್ರೀನ್ ಪ್ಲೇ ಒಂದಿಷ್ಟು ಚರಿತ್ರೆಯ ಮೂಲ ಪ್ರಸಂಗ ಅಂತ ಇದೆಯಲ್ಲ ನಮ್ಮಲ್ಲಿ, ಅದನ್ನೇ ಬಳಸಿದ್ರ ಅಥವಾ ಅದನ್ನ ಬದಲಾಯಿಸಿ? ಇಲ್ಲ, ಅದು ಸೇಮ್ ಇದೆ. ಮೂಲ ಪ್ರಸಂಗ ಏನಿದೆ ಅದು ಹಾಗೆ ಇದೆ. ಅದರಲ್ಲಿ ನಾವು ಈಗ ಉದಾಹರಣೆಗೆ ರಾಜ್ಕುಮಾರ್ ಅವರು ಮಾಡಿದಂಥ ಸಿನಿಮಾದಲ್ಲಿರುವಂಥ ಒಂದಿಷ್ಟು ಅಂಶಗಳು, ಹರಿಕಥೆಯಲ್ಲಿ ನಮ್ಮ ಇವರು ಬಳಸಿದಂಥ ಒಂದಿಷ್ಟು ಅಂಶಗಳು, ಹರಿಕಥಾ ಇದರಲ್ಲಿರುವಂಥ ಅಂಶಗಳು, ಹಿಸ್ಟ್ರಿಯಲ್ಲಿ ಇದ್ದಂಥ ಒಂದು ಬುಕ್ಕಲ್ಲಿರುವಂಥ ಅಂಶಗಳು, ಇದನ್ನೆಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಓಕೆ ಅದರಲ್ಲೂ ಇದೆ ಇದರಲ್ಲೂ ಇದೆ, ಓಕೆ ಯಾವ್ಯಾವ ಈ ಕಾಲಕ್ಕೆ ಏನು ಬೇಕು ಅದನ್ನ ಮಾಡಿದ್ದೀವಿ. ಜೈಮಿನಿ ಭಾರತದಲ್ಲಿ ಒಂದು ಹೇಳಿದಂಥ ಒಂದು ರೀತಿಯೇ ಬೇರೆ ಇದೆ. ಅಂದರೆ ಇದನ್ನು ಕುದುರೆಯನ್ನು ಕಟ್ಟು ಹಾಕಿದವಾಗ ಇವನಿಗೆ ಒಂದಿಷ್ಟು ಸೈನ್ಯದ ಅಗತ್ಯ ಇತ್ತು. ಕೃಷ್ಣನ ಹತ್ರ ಇವನು ಕೇಳಿದವಾಗ ನಿನ್ನ ನಂಬಿ ನಾನು ಬಂದೆ, ಈಗ ನೀನು ನನ್ನ ಹತ್ರ ಇದೆಯಾ? ಹೌದು, ನನಗೆ ಸೈನ್ಯ ಬೇಕು, ನಾನು ಹೇಗೆ ಮಾಡಲಿ ಅಂತ ಇರು 1 ನಿಮಿಷ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಹತ್ರ ಅಂತೇಳಿ ಅವನು ಕುಂತಳ ರಾಜ್ಯಕ್ಕೆ ಕರ್ಕೊಂಬರ್ತಾನೆ. ಗುಡ್ಡದ ಮೇಲೆ ನಿಂತು ಅಲ್ಲಿ ನೋಡಿ ಆ ರಾಜ್ಯ ಕಾಣಿಸ್ತಾ ಇದೆ ಅಂತ ಹೇಳಿದವಾಗ ಅದನ್ನು ನೋಡಿ ಇವನು ಶಾಕ್ ಆಗ್ತಾನೆ ಅರ್ಜುನ. ಇದ್ಯಾವ ದೇಶ ಇದು, ನಾನು ಇಷ್ಟು ವರ್ಷ ಇದನ್ನು ನೋಡಲಿಲ್ಲ ಅಂತ ಹೇಳಿದವಾಗ ಇದು ಕುಂತಳ ರಾಜ್ಯ. ಅಲ್ಲಿದೊಬ್ಬ ರಾಜ ಇದ್ದಾನೆ, ಅವನ ಹತ್ರ ಎಷ್ಟು ಅಕ್ಷೋಹಿಣಿ ಸೈನ್ಯ ಇದೆ ಅವನಿಗೆ ಗೊತ್ತಿಲ್ಲ, ಅಷ್ಟು ಸುಭಿಕ್ಷವಾಗಿ ರಾಜ್ಯವನ್ನು ನಡೆಸಿದವನು ಅವನು. ನೀನು ಹತ್ರ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವಾಗ ಅರ್ಜುನ ಕೇಳ್ತಾನೆ, ಅವನ ಹತ್ರ ಹೋಗೋಕ್ಕಿಂತ ಮೊದಲು ನನಗೆ ಅವನ ಕತೆ ಕೇಳಬೇಕು, ಈ ಮಟ್ಟದ ರಾಜ್ಯವನ್ನು ವೈವಿಧ್ಯವಾಗಿ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಥಿಂಕಿಂಗು ಯಾವ ಮಟ್ಟಕ್ಕೆ ಇರ್ಬೋದು. ಆವಾಗ ಚಂದ್ರಹಾಸನಿಗೆ 300 ವರ್ಷ ಅಂತೆ ಇವರು ಹೋದವಾಗ. ಸೊ ಹೇಗಿರ್ಬೋದು ಅಂತ ಹೇಳಿದವಾಗ ಇವನ ಕತೆ ಕೇಳ್ಕೊಂಡು ಅದಾದಮೇಲೆ ಅವ್ರ ಹತ್ರ ಹೋಗಿ ಅಲ್ಲಿಂದ ಅವನ ಇಬ್ಬರು ಮಕ್ಕಳನ್ನ ಜೊತೆಗೆ ಸೈನ್ಯನ ಕಳಿಸಿ ಕೊಡ್ತಾನಂತೆ. ಇಷ್ಟೆಲ್ಲ ವಿಷಯಗಳು ಎಲ್ಲ ಆ್ಯಂಗಲಲ್ಲೂ ತಿಳ್ಕೊಂಡು ಓಕೆ ಇದನ್ನೆಲ್ಲಿ ತಗೊಬೋದು ಇರೋ ವಿಷಯಗಳೇ ಒಂದೊಂದು ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಏನಿದೆ ಅದನ್ನೆಲ್ಲ ಜೊತೆಗೆ ಸೇರಿಸಿ ಯಕ್ಷಗಾನದ ರೂಪದಲ್ಲಿ ಭಾಗವತರ ಮೂಲಕ ಮಾಡಿಸಿದ್ದೀರಿ. ಭಾಗವತರು 6-7 ಭಾಗವತರು ಭಾಗವಹಿಸಿದ್ದಾರೆ ಈಗಿನ ಮೇನ್ ಸ್ಟ್ರೀಮ್ ಅಲ್ಲಿ. ಹೌದೌದು. ಆಮೇಲೆ ಪ್ರತಿಯೊಬ್ಬರದ್ದು ಸ್ವರಸ ನಾನು ಹೇಳ್ತೀನಿ, ನಮ್ಮಲ್ಲಿ ಆ ತೆಂಕು ಬಡುಗು ಎರಡು ಇದೆಯಲ್ಲ, ಅದು ಒಂಥರ ಬೇರೆ ಥರದ ಅದು ವೈಭವ. ಅದು ಅಂದರೆ ಎರಡೂ ಕಡೆಯ ಏನಿದೆ, ಏನು ಹಿಮ್ಮೇಳ ಇರಲಿ ಭಾಗವತಿಕೆ ಇರಲಿ, ಅದನ್ನ ಹೇಳುವಂಥ ಸ್ಟೈಲ್ಗಳೇ ಅದು ಜನ ಅದು 100% ಥಿಯೇಟ್ರಲ್ಲಿ ಬೇರೆ ಥರದ ಎಕ್ಸ್ಪೀರಿಯನ್ಸ್ನ ಮಾಡ್ತಾರೆ ಇದನ್ನ ಚಿತ್ರಮಂದಿರದಲ್ಲಿ. ಸೊ ಇಲ್ಲಿ ಸಂಗೀತ ನಿರ್ದೇಶಕನಾಗಿ ನೀವು ಏನನ್ನ ಎರೆದಿದ್ದೀರಿ? ಈಗ ಸನ್ನಿವೇಶ ಬಂದವಾಗ ಆ ಸನ್ನಿವೇಶಕ್ಕೆ
ಯಾವ ರೀತಿ ಬೇಕಾಗ್ಬೋದು ಅಂತ ನನ್ನ ಭಾವನೆಗಳನ್ನು ಅವರಿಗೆ ವ್ಯಕ್ತಪಡಿಸಿದೆ. ಅದಕ್ಕೆ ಸರಿಯಾಗಿ ಸಾಹಿತ್ಯಗಳು ಬಂತು. ಅದಾದಮೇಲೆ ಅವರಿಗೆ ರಾಗದ ನಾಲೆಡ್ಜ್ಗಳು ಎಷ್ಟಿದೆ ಅಂತ ಹೇಳಿದ್ರೆ ನಾವು ಝೀರೋ ಅವ್ರ ಎದುರಿಗೆ. ಸೊ ನನ್ಗೆ ಹೆಂಗೆ ಗೊತ್ತಂತ ಹೇಳಿದ್ರೆ ಎಮೋಷನ್ಸ್ ಮಾತ್ರ ಗೊತ್ತು. ಸೊ ಇಲ್ಲ ಇದು ಈ ಥರ ಎಮೋಷನ್ಸಲ್ಲಿ ಬೇಕು ಅಂತ ಹೇಳಿ ನಾನು ಒಂದಿಷ್ಟು ಹಿಂಗೆ ಪ್ಲೇ ಮಾಡಿಕೊಟ್ಟವಾಗ ಇದು ಯಾವ್ದು ರಾಗ ಅಂತ ಅವ್ರು ಹೇಳ್ತಾಯಿದ್ರು. ಓಕೆ, ಈ ರಾಗದಲ್ಲಿ ಈ ಥರ ಫ್ರೇಸ್ ಮಾಡಿಕೊಡಿ ಅಂತ ಹೇಳಿದವಾಗ ಅವ್ರು ಹಾಡ್ತಾಯಿದ್ರು. ಸೊ ಯಕ್ಷಗಾನ ಶೈಲಿಯಲ್ಲಿ ಇದನ್ನ ಹೀಗೆ ಹೇಳ್ಬೋದು ಅಂತ. ಅದರಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಏನಿತ್ತು ನಾವು ಜೊತೆಗೆ ಥಿಂಕ್ ಮಾಡ್ಕೊಂಡು ಇಲ್ಲ ಇಲ್ಲಿ ಬಂದವಾಗ ಸ್ವಲ್ಪ ಲಿಫ್ಟ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಅದನ್ನು ಡ್ಯೂರೇಷನ್ ಜಾಸ್ತಿ ಆಗ್ತಿತ್ತು. ಯಕ್ಷಗಾನದ ನಾರ್ಮಲಾಗಿ ಭಾಗವತಿಗೆ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಸೊ ನನಗೆ ಲಿಮಿಟೆಡ್ ಮಿತಿ ಇರೋದ್ರಿಂದ ಓಕೆ ಇದೀಗ ಬರೀ 35 ಸೆಕೆಂಡಿಗೆ ಬರಬೇಕು, 40 ಸೆಕೆಂಡಿಗೆ ಬರಬೇಕು. ಸೊ ಅದನ್ನು ಅವರು ಆ ರೀತಿ ಎಲಾಬ್ರೇಟೆಡಾಗಿ ನೀಟಾಗಿ ಅದನ್ನ ಬಳಸಿ ಹಾಡ್ಕೊಡ್ತಾಯಿದ್ರು. ಸೊ ತುಂಬ ಟ್ರಯಲ್ ಆ್ಯಂಡ್ ವರ್ಕ್ ಮಾಡಿದ್ದೀವಿ. ಎಲ್ಲೂ ನಿಮಗೆ ನಾರ್ಮಲಾಗಿ ಮಾತುಗಾರಿಕೆ ಮೇಲೆ ಹಾಡು ಬರುತ್ತೆ ಯಕ್ಷಗಾನದಲ್ಲಿ. ಸೊ ಮಾತು ಈ ಕಡೆ ನಡೀತಾ ಇರುತ್ತೆ, ಈ ಕಡೆಗೆ ಅದರ ಹಿಂಗಡೆ ಹಾಡು ಹೋಗ್ತಾರೆ. ಈ ಥರದ ಥಿಯೇಟ್ರಲ್ಲಿ ಅದರ ಎಕ್ಸ್ಪೀರಿಯನ್ಸ್ ನಾವು ಮಿಸ್ ಮಾಡಬಾರ್ದು ಅಂತ ಹೇಳಿ ಕಂಪ್ಲೀಟ್ ಮಾತು ಮುಗ್ದಾದ್ಮೇಲೆ ಹಾಡು ಮುಗ್ದಾದ್ಮೇಲೆ ಮಾತು, ಈ ಥರದ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಂಡು ಈ ಮಧ್ಯದಲ್ಲಿ ವೇಷಧಾರಿಗಳು ಎತ್ತಿಕೊಳ್ಳೋದು ಹಾಂ ಅದಿದೆ ಆ ಪ್ರಯೋಗ ಇದೆ ಅದೆಲ್ಲ ಇದೆ. ಪಾತ್ರಧಾರಿಗಳ ಪರ್ಫಾರ್ಮೆನ್ಸ್ ನಿಮಗೆ ಅನಿಸ್ತು? ಈ ಥರದ ಪರ್ಫಾರ್ಮೆನ್ಸ್ ನಾನು ನೋಡಲಿಲ್ಲ. ಭಗವಂತ ನಡೆಸಿ ಅವರೆಲ್ಲರಿಗೂ ಒಂದು ಅವಾರ್ಡ್ಗಳು ಬರಲಿ ಅಂತ ನನ್ನ ಆಶಯ. ಅಂದರೆ ಅದ್ಭುತವಾದ ಕಲಾವಿದರು, ಅದ್ಭುತವಾದ ತಾಳ್ಮೆ, ಅವರ ಏನು ಯಕ್ಷಗಾನದ ಬಗ್ಗೆ ಅವರಿಗಿರುವಂಥ ನಂಬಿಕೆ, ಗೌರವ. ದುಷ್ಟಬುದ್ಧಿಯಾಗಿ ಪ್ರಸನ್ನ ಶೆಟ್ಟಿಗಾರರು ಮಂದರ್ತಿ, ಶಿಥಿಲ್ ಶೆಟ್ಟರು ಮೇಯ್ನ್ ಲೀಡಾಗಿ ಮಾಡಿದ್ದಾರೆ ಐರ್ಬೈಲು. ಅದಾದಮೇಲೆ ಬ್ರಾಹ್ಮಣನ ಪಾತ್ರದಲ್ಲಿ ರವೀಂದ್ರ ದೇವಾಡಿಗರು, ಮದನನ ಪಾತ್ರದಲ್ಲಿ ನಮ್ಮ ಕಡಬಾಳರು, ಅದಾದಮೇಲೆ ಕಪ್ಪದೂತನ ಪಾತ್ರದಲ್ಲಿ ನಮ್ಮ ಕಾಸರಗೋಡು ಶ್ರೀಧರ್ ಭಟ್ರು. ಸೊ ಎಲ್ಲರೂ ಅಂದರೆ ಎಲ್ಲ ನುರಿತ ಕಲಾವಿದರೆ. ಅದಾದಮೇಲೆ 2 ಸಲ ನನಗೆ ಪರ್ಫಾರ್ಮೆನ್ಸ್ ಅವ್ರದ್ದು ಟ್ರಯಲ್ ನೋಡ್ತಾನು 2 ಸಲ ನಾನು ಬಿದ್ದು ನಕ್ಕಿದ್ದೀನಿ. ಸೊ ಅಷ್ಟು ಅಂದರೆ ಆ ಎಂಟರ್ಟೈನ್ಮೆಂಟ್ ಜೊತೆಗೆ ಯಕ್ಷಗಾನದದು ಅಂದರೆ ಒಂದು ಆ್ಯಂಗಲಲ್ಲಿ ಇಲ್ಲ, ಅದು ಸಿನಿಮಾ ನನ್ನ ಲೆಕ್ಕದಲ್ಲಿ ಸಿನಿಮಾಕ್ಕಿಂತ ಮೀರಿದ್ದಂತ ಹೇಳ್ಬೋದು. ಅಲ್ಲ, ಅದಕ್ಕಿಂತ ಮೀರಿದೆ. ಯಾಕಂದರೆ ಎಂಗೇಜಿಂಗ್ ಆಗಿ ಇದರಲ್ಲಿ ನಾವು 2.5 ಗಂಟೆ ಕೂರಿಸ್ಲಿಕ್ಕೆ ಕಷ್ಟಪಡ್ತೀವಿ. 6 ಗಂಟೆ ಕಾಲ ಸುದೀರ್ಘವಾಗಿ ಅದನ್ನು ಏನು ಚಾಚು ಚಪ್ಪದ ನಿಮಗೆ ಎಂಗೇಜಿಂಗ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಹೋಗೋದೊಂದು ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಅದು ಆ ಕಲೆಗಿರುವಂಥ ತಾಕತ್ತು. ಇಲ್ಲ ರೀಟೇಕ್ ಅನಿಸ್ಲಿಲ್ಲ. ರೀಟೇಕ್ ಮಾಡಿದ್ದು ಯಾವಾಗನ ಹೇಳಿದ್ರೆ ಶೂಟ್ ಬಂದಾದಮೇಲೆ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಅವ್ರ ಆ್ಯಂಗಲಲ್ಲ, ನಾನು ಆ ಎನ್ವೈರ್ಮೆಂಟನ್ನು ಫಿಲ್ ಮಾಡಿದ ರೀತಿ ನನಗೆ ಆ ದಿವಸಕ್ಕೆ ಅದು ಕಮ್ಮಿ ಅಂತ ಅನಿಸ್ತು. ಅಂದರೆ ವೇಷಗಳನ್ನು ಅಷ್ಟು ಒಳ್ಳೆ ಸೀನಿಗೆ ನಾನು ವೇಷಗಳನ್ನು ಕಮ್ಮಿ ಹಾಕ್ತೆ ಅಂತ ಹೇಳಿ ಈ ಥರ ಶೂಟ್ ಮಾಡಿದ್ದಿದೆ. ಇನ್ನೂ ಅದನ್ನು ಚೆನ್ನಾಗಿ ತೋರಿಸೋಣ ಅಂತ ಶೂಟ್ ಮಾಡಿದ್ದಿದೆ. ನಮ್ಮಲ್ಲಿ ಬಹುತೇಕವಾಗಿ ಯಕ್ಷಗಾನದ ಒಂದು ಪ್ರದರ್ಶನವನ್ನ ಶೂಟ್ ಮಾಡುವಾಗ ಇವತ್ತಿನವರೆಗೂ ಕ್ಯಾಮರಾಮನ್ಗಳಿಗೆ ಅದರದೇ ಆದಂತ ಒಂದು ಖಚಿತತೆ ಇಲ್ಲ, ಒಂದು ಕ್ರೊನಾಲಜಿಕಲ್ ಆದಂತ ಒಂದು ಆವರಣದ ಸಿದ್ಧಿ ಇಲ್ಲ. ಮುಖ ತೋರಿಸ್ಬೇಕಾದ್ರೆ ಕಾಲ್ ತೋರಿಸ್ತಾರೆ, ಸೊಂಟ ತೋರಿಸ್ತಾರೆ, ಈ ತರದ್ದೆಲ್ಲ ಅಪಭ್ರಂಶಗಳನ್ನ ನೋಡ್ತೇವೆ. ನೀವು ಇದಕ್ಕೇನಾದ್ರು ಟ್ರೈನಿಂಗ್ ಮಾಡಿದ್ರೆ? ಇದು ನಾವು 2 ಸಲ ಟ್ರಯಲ್ ಮಾಡಿದವಾಗ ನಾವು ಫಸ್ಟ್ ಮಾರ್ಕ್ ಮಾಡಿದ್ದೆ, ನನ್ನ ಅಸಿಸ್ಟೆಂಟ್ಗಳೆಲ್ಲರಿಗೂ ನಾನು ಪೆನ್ ಕೊಟ್ಟು ಕೂರಿಸಿದ್ದೇ ಇದೆ. ಆರ್ಟಿಸ್ಟ್ಗಳು ಯಾವ ಕಡೆ ಹೋಗ್ತಾ ಇದ್ದಾರೆ, ಯಾವ ಆರ್ಟಿಸ್ಟಿಗೆ ಇವ್ರು ಡೈಲಾಗ್ ಹೇಳಬೇಕಾದ್ರೆ ಯಾರ್ದು ಎಕ್ಸ್ಪ್ರೆಷನ್ ಇದೆ. ಅಂದರೆ ಇದರಲ್ಲಿ ದುಷ್ಟಬುದ್ಧಿನ ನಾವು ತುಂಬ ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಯಾಕಂದರೆ ಅಪೋಸಿಟ್ ಕ್ಯಾರೆಕ್ಟರ್ ಡೈಲಾಗ್ ಇದ್ರೂ ಕೂಡ ಆ ಡೈಲಾಗಿಗೆ ದುಷ್ಟಬುದ್ಧಿ ಕೊಡ್ತಿದ್ದಂಥ ಎಕ್ಸ್ಪ್ರೆಷನ್ಸ್, ರಿಯಾಕ್ಷನ್, ಇದು ಅದು ದೊಡ್ಡ ವಿಷಯ ಅದು. ಸೊ ಇದನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಓಕೆ, ಈ ಸೀನಿಗೆ ಪರ್ಟಿಕ್ಯುಲರ್ ಆಗಿ ವಿ ಹ್ಯಾವ್ ಟು ಫೋಕಸ್ ಫಾರ್ ದುಷ್ಟಬುದ್ಧಿ. ಇದಕ್ಕೆ ಮದರನ್ನ ನಾವು ಜಾಸ್ತಿ ಕ್ಯಾರಿ ಮಾಡಬೇಕು, ಇದಕ್ಕೆ ಹೀರೋನ ಜಾಸ್ತಿ ಕ್ಯಾರಿ ಮಾಡಬೇಕು, ನಾಯಕ ನಟನ ಕ್ಯಾರಿ ಮಾಡಬೇಕು. ಈ ಥರದ್ದೆಲ್ಲ ರೌಂಡ್ ಅಪ್ ಮಾಡಿಕೊಂಡು 4 ಕ್ಯಾಮರಾ ಬಳಸಿದ್ವಿ. ಪ್ರತಿ ಸೀನಲ್ಲೂ ಯಾರ್ದು ಮಿಸ್ ಆಗಬಾರ್ದು. ಇದ್ರ ಜೊತೆಗೆ ಒಂದು ಡ್ರೋನ್, ಒಂದು ವೈಡ್ ಶಾಟಿಗೆ ಒಂದು ಡ್ರೋನು, ಅದ್ರ ಜೊತೆಗೆ 4 ಕ್ಯಾಮರಾ ಯೂಸ್ ಮಾಡಿದ್ವಿ. ಪ್ರತಿಯೊಬ್ಬರದ್ದು ಕ್ಲೋಸಪ್ಪು, ಮಿಡ್ಡು, ವೈಡು. ಸೊ ನಮಗೆ ಅಟ್ ಎ ಟೈಮಿಗೆ ಅಷ್ಟು ಜನರದ ಎಕ್ಸ್ಪ್ರೆಷನ್ ಸಿಕ್ತು. ಯಾರ್ದು ಎಕ್ಸ್ಪ್ರೆಷನ್ ಮೇಲೆ ನಾವು ಕ್ಯಾರಿ ಮಾಡಬೇಕು ಅದನ್ನು ಕ್ಯಾರಿ ಮಾಡ್ಬೋದು. ಕ್ಯಾಮರಾಮ್ಯಾನ್ ಬಗ್ಗೆ ನಾನು ಹೇಳಲೇಬೇಕು ಸರ್. ಅಂದರೆ ಲೈಟ್ ಇಲ್ಲದೆ ನಾನು ಮಾಡಬೇಕಂದವಾಗ ಫಸ್ಟು ಸರಿ ಸರ್ ಮಾಡೋಣ ಸರ್ ಅಂತ ಹೇಳಿ ಹೊರಟು, ನಾನು ಏನು ವಿಷನ್ ಕಂಡಿದ್ದೀನೋ ಅದನ್ನು ನಾರ್ಮಲಾಗಿ ಈ ಲೈಟಿಗೆ ನಾವು ಇದನ್ನು ಲೈಟ್ ಫಿಕ್ಸ್ ಮಾಡ್ಬೇಕನ್ನ ಹೇಳಿದ್ರೆ ನಮ್ಮಲ್ಲಿ ಅದು ಸಿಲೆಟನ್ನು ಲಿಫ್ಟ್ ಮಾಡಿಕೊಡ್ಬೇಕಂದ್ರೆ ಅಷ್ಟು ಲೈಟ್ ಹಾಕಬೇಕಾಗಿತ್ತು. ನಾವು ಜಾಸ್ತಿ ಹಾಕಿದ್ರೆ ಓವರ್ ಶೂಟ್ ಆಗುತ್ತೆ. ಇದರೆಲ್ಲ ಬಟ್ಟೆಲೆಲ್ಲ ರೆಡ್ ಇರೋದ್ರಿಂದ, ಗೋಲ್ಡ್ ಇರೋದ್ರಿಂದ ಅದೆಲ್ಲ ಬ್ಲೀಚ್ ಆಗೋ ಸ್ಟಾರ್ಟ್ ಆಗುತ್ತೆ, ಇನ್ಫಾರ್ಮೇಷನ್ ಹೋಗುತ್ತೆ. ನಾವು ಟ್ರಿಕ್ಕಿ ಜಾಬ್ ಅದು. ನಾವು ಮೇಲ್ನೋಟಕ್ಕೆ ಹೇಳ್ಬೋದು ಇನ್ನು ಏನು ಆರಾಮ್ಸೆ ಶೂಟ್ ಮಾಡ್ಬೋದು ಅಂತ. ಆಮೇಲೆ ಯಕ್ಷಗಾನದ ವೇಷಭೂಷಣಗಳು, ಅದರ ಕಲರಿಂಗು, ಅದರ ಎಲ್ಲ ಇದು
ಅದು ಆ ದೊಂದಿ ಲೈಟ್ಗೆನೆ ಅದು ರೆಡಿ ಆದದ್ದು. ಹೌದೌದು. ಅದು ಈ ಲೈಟ್ಗೆ ಅಲ್ಲ. ನೀವು ಯಕ್ಷಗಾನದ ಪ್ರದರ್ಶನದಲ್ಲೂ ನೋಡಿ, ಹ್ಮ್, ಹೆಚ್ಚು ಟ್ಯೂಬ್ ಲೈಟ್ ಹಾಕಿದ ತಕ್ಷಣ ಹೌದು ನಿಮಗೆ ಆ ಮಜಾ ಗೊತ್ತಾಗುದಿಲ್ಲ. ಹೌದು ಅದರ ನಿಜವಾದ ಕಲರ್, ಅದರ ನಿಜವಾದ ಆ ಇಡೀಯಾದಂತ ವೇಷದ ಒಂದು ಹೌದು ಭೂಷಣದ ಅಂಗ ಆಕಾರ, ಹೌದು ಓಂಕಾರ ಎಲ್ಲವೂ ಗೊತ್ತಾಗುದಿಲ್ಲ. ಹೌದು. ಸೊ ಇಲ್ಲಿ ನಮ್ಗೆ ಅದು ತುಂಬಾ ಕ್ಯಾಪ್ಚರ್ ಮಾಡ್ಕೊಡ್ತು. ಅಂದ್ರೆ ಯಾವಾಗ ನಾವು ಫಸ್ಟ್ ಡೇ ಶೂಟ್ ಆದ್ಮೇಲೆ ಇಲ್ಲ ನಾವು ಇದಕ್ಕೆ ಹೋಗ್ಬೇಕು ಅಂತ ಹೇಳಿ ಫಸ್ಟ್ ಡೇ ಶೂಟ್ ಮಾಡಿದಂಥ ಟೆಸ್ಟ್ ಶೂಟ್ಗಳು ನಾವು ಯಾವುದು ಬಳಸೋಕ್ಕಾಗಿಲ್ಲ. ಅಂದ್ರೆ ನಾವು ಅನ್ಕೊಂಡಂಗೆ ಅದು ಆಗಲಿಲ್ಲ. ಅದು ಯಾವಾಗ ಆ ದಿವಸ ಫಸ್ಟ್ ಡೇ ನೈಟ್ ಶೂಟ್ ಮಾಡಿದ್ವಿ. ಸೊ 3 ಶೇಡನ್ನ ಶೂಟ್ ಮಾಡಿದ್ವಿ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಇದು 3 ಶೇಡ್ ಶೂಟ್ ಮಾಡಿದ್ದು ನಾವು ಟೆಸ್ಟ್ ಫುಟೇಜನ್ನು ಅದೇ ದಿವಸ ನೈಟ್ ಬಂದು ಚೆಕ್ ಮಾಡಿದಾಗ ಗೊತ್ತಾಯಿತು. ಓಕೆ, ಡೇ ಕಟ್ ಅಂತ ಹೇಳಿ ಕಂಪ್ಲೀಟ್ ಡೇನ ಕಟ್ ಮಾಡಿದ್ವಿ. ಎಲ್ಲ ಸೀಕ್ವೆನ್ಸ್ಗಳನ್ನು ನೈಟ್ಗೆ ಇಟ್ವಿ. ಇದು ನಾವು ತಗೊಂಡಂಥ ಒಳ್ಳೆ ನಿರ್ಧಾರ. ಅಂದರೆ ವಿಜುವಲ್ ಟ್ರೀಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಯಕ್ಷಗಾನದಲ್ಲೂ ಅದು ಆ ವೇಷವನ್ನು ನೋಡುವಂಥ ಗಮ್ಮತ್ತೇ ಬೇರೆ. ಆ ಗಮ್ಮತ್ತು ಜನರಿಗೆ ಸಿಗಬೇಕು, ಅದರ ಆನಂದ ಅವ್ರಿಗೆ ಸಿಗಬೇಕು ಅಂತ ಹೇಳಿ ಫಿಕ್ಸ್ ಆದ. ಇದು ಸಂಭಾಷಣೆ ಏನು ಸಿಂಗ್ ಸೌಂಡ್ ಮಾಡಿದ್ರ ಅಥವಾ ಇಲ್ಲ, ಮತ್ತೆ ಅದನ್ನ ರೀಡಬ್ ಮಾಡಿದ್ವಿ. ಅದೇ ಅವ್ರಿಗೆ ಅಷ್ಟು ವರ್ಷದಿಂದ ಅನುಭವ ಇರೋದ್ರಿಂದ ಏನು ಬದಲಾವಣೆ ಇಲ್ಲ. ಅಷ್ಟು ಪಕ್ಕ ಸಿಂಕಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು. ಅವ್ರದ್ದೇ ವೇಷ ಆಗಿರೋದ್ರಿಂದ ಅವರಲ್ಲಿ ಏನು ಮಾತಾಡ್ತಾರೆ ಅದನ್ನ ಮತ್ತೆ ರೀಸಿಂಕ್ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗಲಿಲ್ಲ. ಸೊ ಅದನ್ನ ನೋಡಿ, ಎಲ್ಲದು ಡಬ್ಬಿಂಗ್ ನಾಲೆಜು ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದರಲ್ಲೂ ಅವರು ಅದರಲ್ಲಿ ಪಳಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಆ್ಯಂಗಲಲ್ಲೂ ಅವರು ಏನು ಶಕ್ತರಿದ್ದಾರೆ. ಅಷ್ಟು ಯಕ್ಷಗಾನ ಕಲಾವಿದರನ್ನ ನಿಮಗೆ ಬಳಸ್ಕೊಳ್ಳುವ ಆ ಕೆಲಸ ಎಷ್ಟು? ಇಲ್ಲ, ಇದರಲ್ಲಿ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಒಂದು ನಾಗರಾಜ್ ನಾಯ್ಕಂಬಳಿ, ಇನ್ನೊಂದು ನವೀನ್ ಶೆಟ್ಟಿ ಅಯ್ಯರ್ವಾಲ್. ಇವರಿಬ್ಬರು ಇಲ್ಲದೇ ಇದ್ದರೆ ಬಹುಶಃ ನಾನು ಕಂಡಂಥ ಕನಸು ಅದು ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಕ್ಷಗಾನ ನಾನು ಹಿಂದಿನ ದಿವಸ ನಾಳೆಗೆ 150 ಜನ ಬೇಕು, ನಾಳೆಗೆ 100 ಜನ ಬೇಕು ಅಂದರೆ ರಾತ್ರಿ ಇವರು ಯಾರೆಲ್ಲ ಹವ್ಯಾಸಿ ಕಲಾವಿದರು ಅವರಿಗೆಲ್ಲರಿಗೂ ಫೋನ್ ಮಾಡ್ಕೊಂಡು ಅವ್ರನ್ನ ಅಲ್ಲಿಗೆ ಲೊಕೇಶನಿಗೆ ಕರೆಸಿ, ವೇಷಗಳು ಸಿಗೋದಿಲ್ಲ ಒಂದೊಂದ್ಸರಿ. ಆ ವೇಷಗಳನ್ನು ಇಲ್ಲ ಒಂದೊಂದ್ಸಲಿ ಕಾರ್ಕಳದಿಂದ ಬರ್ತಾಯಿತ್ತು, ಒಂದೊಂದ್ಸಲಿ ಮಂಗಳೂರಿಂದ ಬರ್ತಾಯಿತ್ತು ವೇಷಭೂಷಣಗಳು. ಇಲ್ಲ ನಾವು ರೆಡಿ ಮಾಡ್ಲಿಕ್ಕೆ ಹೋಗಿಲ್ಲ. ಹೌದು, ಅದಾದಮೇಲೆ ತುಂಬ ಸರ್ ಅದೆಲ್ಲ ಹ್ಯಾಂಡ್ ಮೇಡ್ ಅಲ್ಲ, ಅದು ನಾವು ಮ್ಯಾನ್ಯಲ್ ಮಾಡುವಂಥದ್ದು, ಏನು ಕಂಪ್ಯೂಟರ್ ರೆಡಿ ಆಗೋದಲ್ಲ ಅದೆಲ್ಲ. ಅದಾದಮೇಲೆ ಅದನ್ನ ಕಟ್ಟಲಿಕ್ಕೂ ಈ ಕಾಲದಿಂದ ಅವ್ರು ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಅದೇ ಖುಷಿ ನಮಗೆ. ಅಂದರೆ ಆ ಕಲೆಯನ್ನು ಇನ್ನೂ ಮರ್ತಿಲ್ಲ. ಸೊ ಒಂದಿಷ್ಟು ಅವರಿಗೂ ದುಡಿಮೆ. ಈಗ ಅಲ್ಟಿಮೇಟ್ಲಿ ಪ್ರತಿಯೊಬ್ಬರಿಗೂ ಖುಷಿಯಾಗಿದ್ದು ಇನ್ನೊಂದು ವಿಚಾರ ಹೇಳ್ತೀನಿ. ಅಷ್ಟು ದುಡ್ಡು ಕೊಟ್ಟಿದ್ದೀನಿ ನಾನು ವೇಷಗಾರರಿಗೆ. ಶಿವಣ್ಣನ ಶೂಟ್ ದಿವಸ ಅನ್ಸುತ್ತೆ, ಹೌದು ಶಿವಣ್ಣನ ಶೂಟ್ ದಿವಸನೇ ಎಲ್ಲ ಬಟ್ಟೆ ಬೇರೆ ಬೇರೆ ಪಳ 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 ಹೊಳಿತಾ ಇದೆ, ಇದೇನಿದು ಅಂತ ಹೇಳಿ ಅವನು ಕರೆದ್ರೆ, ನೀವು ಕೊಟ್ಟರಲ್ಲ ದುಡ್ಡನ್ನು ಪೂರ ತಗೊಂಡೋಗಿ ವೇಷಕ್ಕಾಗದೆ ಅಂದು. ಸೊ ಇದು ನೋಡಿ, ಕೆರೆ ನೀರನ್ನ ಕೆರೆ ಚೆರಿ ಜೀವನ ಪೂರ್ತಿ ಸೊ ಹೊಸ ವೇಷ, ಶಿವಣ್ಣಗೆ ಹೊಸ ವೇಷ ಮಾಡಿಸ್ಕೊಟ್ರು. ಅದಾದಮೇಲೆ ಆ ಸೀಕ್ವೆನ್ಸಲ್ಲಿ ಬರುವಂಥ ಎಲ್ಲರಿಗೂ ಹೊಸ ವೇಷ ಸಿಕ್ತು. ಇದು ಅದೇ ನಾನು ಹೇಳಿ ತೀರೋದು ನನ್ನ ಪಾಲಿಗೆ ಬಂದಂಥ ಭಾಗ್ಯ. ಕಲ್ಪನೆ ಹೇಗೆ? ನೀವು ಕೆಲವು ಕಡೆ ಹೇಳಿದ್ದನ್ನು ಗಮನಿಸಿದೆ ನಾನು. ಈ ಸಿನಿಮಾಕ್ಕೆ ಒಂದು ಆಧಾರ ಬೇಕಿತ್ತು, ಖಂಡಿತ ಅದನ್ನ ಆಧಾರ ಬೇಕಿತ್ತು ಅನ್ನೋ ಕಾರಣಕ್ಕಾಗಿ ಎಳೆದು ತಂದ್ರು, ಅಥವಾ ಈ ಯಕ್ಷಗಾನದ ಕಥನದ ಒಳಗಡೆ ಅದು ಅವಿನಾಭಾವವಾಗಿ ಒಂದು ಪಾತ್ರವಾಗಿ ಸಿದ್ಧಿಸಿದೆಯಾ? ಎರಡೂ ಹೌದು. ಒಂದು ಆಧಾರವಾಗಿ ಒಬ್ರು ಬೇಕಿತ್ತು. ಇದನ್ನ ಹೊರಗಡೆ ಪ್ರಪಂಚಕ್ಕೆ ನಾನು ಪರಿಚಯ ಮಾಡಬೇಕಾದ್ರೆ ಒಂದು ಹೆಗಲು ಕೊಡುವಂಥ ಒಂದು ಸ್ಟಾರ್ ವ್ಯಾಲ್ಯೂ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ನನಗೆ ಫಸ್ಟ್ ವಿಜುವಲೇಷನ್ ಶೂಟ್ ಮಾಡಿದೆ. ಫಸ್ಟ್ ಶೆಡ್ಯೂಲ್ ಶೂಟನ್ನು ನಾನು ತಗೊಂಡೋಗಿ ತೋರಿಸಿದವಾಗ ಅದನ್ನು ನೋಡಿ ಖುಷಿಪಟ್ಟು, ಇದು ಹೆಂಗೆ ಆಲೋಚನೆ ಬಂತು ನಿಮಗೆ, ಇಷ್ಟೊಂದು ಏನು ವೈಭವ ಮಾಡಿಟ್ಟಿದ್ರಿ, ಇದು ಹೆಂಗಾಯಿತು ಅಂತ ಹೇಳಿ ಎಲ್ಲ ಕೇಳಿ ಗೀತಮ್ಮನ ತುಂಬ ಅಪ್ರಿಸಿಯೇಷನ್ ಕೊಟ್ಟರು. ಅದಾದಮೇಲೆ ಇರೋ ವಿಷಯನ ಹೇಳಿದೆ, ಹೀಗೀಗಿದೆ, ನಾನು ಇದನ್ನು ಕರ್ನಾಟಕದ ಕಲೆ, ಇದನ್ನು ಹೊರಗಡೆ ನಾನು ತಗೊಂಡೋಗ್ಬೇಕನ್ನಡ್ರೆ, ಇದು ವಿಶ್ವಮಾನ್ಯ ಆಗಬೇಕನ್ನ ಹೇಳ್ರೆ ಒಬ್ಬರು ಸಾಥ್ ಬೇಕು, ನೀವು ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ ಕೇಳಿದವಾಗ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರು ಹೇಳಿದ ಡೇಟಿಗೆ ಬಂದರು. ಇನ್ನೊಂದು ಶೂಟ್ ಮಾಡ್ತಾ ಆರೋಗ್ಯ ಸ್ಥಿತಿಯಲ್ಲಿ ಇದನ್ನು ಇದರಲ್ಲಿದ್ದರೂ ಕೂಡ, ಏನು ಟ್ರೀಟ್ಮೆಂಟಲ್ಲಿದ್ದರೂ ಕೂಡ ಬಂದು ಮಾಡಿಕೊಟ್ಟಿದ್ದು ಅದು ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕಲೆ ಬಗ್ಗೆ ಅವರಿಗಿದ್ದಂಥ ಗೌರವ, ಯಕ್ಷಗಾನದ ಮೇಲೆ ಅವರಿಗಿದ್ದಂಥ ಗೌರವ, ಅದು ಇನ್ನೂ ನನಗೆ ಇನ್ನೂ ಅವ್ರ ಮೇಲಿನ ನಂಬಿಕೆ, ಅವ್ರ ಮೇಲಿನ ಗೌರವ ಇನ್ನೂ ಹೆಚ್ಚು ಮಾಡಿಸ್ತಾರೆ. ಆ ದಿನದ ಅವರ ಬಂದದ್ರಿಂದ ಅವರು ಶೂಟ್ ಆಗಿ ಹೋಗಲ್ಲಿವರೆಗಿನ ಕೆಲವು ಅನುಭವ ಹೇಳಿ. ಬೆಳಿಗ್ಗೆ 10 ಗಂಟೆಗೆ ತಾವತ್ತು ಶೂಟಿಗೆ ಬರ್ತಾಯಿದ್ರು. ಸೊ ಬಂದಾವಾಗ ವೇಷಗಳ ಶೂಟ್ ಆಯಿತು. ನಾವೊಂದು 2 ರಿಂದ 3 ದಿವಸ ಶೂಟ್ ಮಾಡಿದ್ವಿ. ವೇಷಗಳನ್ನ 10 ಗಂಟೆಯಿಂದ 2 ಅವರಲ್ಲಿ ವೇಷಗಳನ್ನು ನಡೀತಾ ಇತ್ತು. ಅದಾದಮೇಲೆ ಶೂಟಿಗೆ ಸ್ಟಾರ್ಟ್ ಮಾಡ್ತಾಯಿದ್ರು. ಸಂಜೆ ತನಕನೂ ಏನೂ ತಿಂತಾ ಇರಲಿಲ್ಲ.
ಸಂಜೆ ವೇಷ ಕಳಿಸಿ ಆದಮೇಲೆ ಅಲ್ಲಿ ತನಕ ಜ್ಯೂಸು ನೀರು ಇದನ್ನ ಕುಡ್ಕೊಂಡೇ ಇರ್ತಾಯಿದ್ರು. ಬಿಗಿನಿಂಗ್ ಫಸ್ಟ್ ಡೇನೇ ಅವರು ಗೆಜ್ಜೆಗೆ ಯಾವಾಗ ನಮಸ್ಕಾರ ಮಾಡ್ರು ಅಲ್ಲೇ ಗೊತ್ತಾಯಿತು. ಸೊ ಇವರು ಇದ್ರ ಬಗ್ಗೆ ಗೌರವನ ಇಟ್ಕೊಂಡು ಅದನ್ನ ತಿಳ್ಕೊಂಡೇ ಬಂದಿದ್ದಾರೆ ಅಂತ. ಇದೆಲ್ಲವೂ ಅವ್ರ ಮೇಲಿನ ಗೌರವ. ಅದಾದಮೇಲೆ ಯಕ್ಷಗಾನಕ್ಕೆ ಅವ್ರಿಗೆ ಬಲವಾಗಿ ನಿಂತದ್ದು ತುಂಬ ಖುಷಿ ಆಯಿತು. ಈ ಮೂಲಕ ಅವ್ರದ್ದು ಮಗಳದ್ದು ನಿರ್ದೇಶನದ ಸಿನಿಮಾವು ಬರ್ತಾ ಇದೆ 24ಕ್ಕೆ. ಖಂಡಿತ ನೋಡಿ. ಏನೋ ನಿಂತ ನೀರಾಗಿಲ್ಲ, ಅವರು ಹರಿಯೋ ನೀರಾಗಿದ್ದಾರೆ. ಸೊ ಈ ಥರದ ಆಲೋಚನೆಗಳು ಬರಲಿಕ್ಕೋಸ್ಕರ ಅವರು ಆ ಮಟ್ಟಕ್ಕಿದ್ದಾರೆ. ಇನ್ನೊಂದಿಷ್ಟು ಜನಕ್ಕೆ ಬದುಕಾಗಬೇಕು ಅಂತ ಹೇಳಿ ಹೆಜ್ಜೆಟ್ಟ ರೀತಿ ಆ ಸಿನಿಮಾ ಒಳ್ಳೇದಾಗಲಿ, ಅವರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೆಕ್ಟೇಷನ್ ಪ್ರಕಾರ ವೇಷ, ಅದರ ಅಭಿನಯ ಇತ್ಯಾದಿ ಖಂಡಿತ ಅಂದರೆ ಎಲ್ಲರನ್ನೂ ಹುರಿದುಂಬಿಸ್ಕೊಂಡು ಅದಾದಮೇಲೆ ಬಿಗಿನಿಂಗ್ ಬಿಫೋರೇ ನನಗೆ ಶೂಟ್ ಬರೋಕ್ಕಿಂತ ಬಿಫೋರೇ ಒಂದಿಷ್ಟು ಯೂಟ್ಯೂಬ್ ಕ್ಲಿಪ್ಸ್ಗಳನ್ನ ತರಿಸ್ಕೊಂಡಿದ್ರು, ಯಾವ ರೀತಿ ಪರ್ಫಾರ್ಮೆನ್ಸ್ ಇರ್ತಾರೆ, ಯಾವ ರೀತಿ ಮಾಡಬೇಕು ಮಾತಾಡಬೇಕು ಅಂತ. ಸೊ ಅದನ್ನೆಲ್ಲ ಅವರು ಇಂಟರ್ನಲ್ಲಿ ಸ್ಟಡಿ ಮಾಡಿಕೊಂಡು ನಾವು ಕೊಟ್ಟಂಥ ಸ್ಕ್ರಿಪ್ಟನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು. ಅಂದರೆ ಆ ದಿನ ಎಲ್ಲರೂ ಶಾಕ್ ಆಗಿದ್ರು. ಯಾಕಂದರೆ ಉಳಿದವರೆಲ್ಲರೂ ಸುಸ್ತಾಗಿದ್ದು ನೋಡಿದ್ದೀವಿ ನಾವು, ಶಿವಣ್ಣ ಒಬ್ಬರನ್ನ ಬಿಟ್ಟು ಮತ್ತೆ ಎಲ್ಲರೂ ಸುಸ್ತಾಗಿದ್ದಾರೆ. ಬಟ್ ಇವರು ಒಂದಾಗಲಿಲ್ಲ. ಸೊ ಆ ಮಟ್ಟದ ಎನರ್ಜಿ ಅವ್ರ ಹತ್ರ ಇದೆ. ಬಹುಶಃ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಅದು. ಈ ಸಿನಿಮಾದಲ್ಲಿ ನಿಮ್ಮ ಕೆಲಸ ಎಷ್ಟು? ನಿರ್ದೇಶನದ ಕೆಲಸ ಬಿಟ್ಟು ಉಳಿದವ್ರನ್ನ ಏನು ಒಂದೇ ಅಂದರೆ ಏನು ಆಲೋಚನೆ ಹಾಕ್ಕೊಂಡಿದ್ದೆ ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಅದರದ ಮಿತಿಯನ್ನು ಮೀರಿದಾಗೆ ಆ ಚೌಕಟ್ಟನ್ನು ನಾನು ಬಿಡದಾಗೆ ಇದು ಮಾಡುವಂಥ ಜವಾಬ್ದಾರಿ ಜಾಸ್ತಿ ಇತ್ತು. ಒಂದು ನನ್ನ ಜೀವಮಾನದಲ್ಲಿ ಏನೋ ಒಂದು ಸಾಧನೆ ಮಾಡಿದಂಥ ಒಂದು ಆತ್ಮತೃಪ್ತಿ. ನಾನು ಸಣ್ಣಿಂದ ಬಂದಂಥ ಕೇಳಿ ಅದರಿಂದ ಬೆಳೆದಂಥ ಯಕ್ಷಗಾನಕ್ಕೆ ಏನೋ ಮಾಡಬೇಕಂತ ಹಾತೊರಿತಿದ್ದಂಥ ಮನಸ್ಸಿಗೆ ಒಂದು ನೆಲೆ ಸಿಕ್ಕಂಥ ಒಂದು ಖುಷಿ ನನಗೆ ಈ ಸಿನಿಮಾದಿಂದ. ಯಕ್ಷಗಾನದಲ್ಲಿ ಈ ಸಿನಿಮಾದಲ್ಲಿ ಭಾಗವಹಿಸಿದ ಕಲಾವಿದರ ಅನುಭವವಾಗಿತ್ತು ಈ ಸಿನಿಮಾ ಮುಗಿದ ಮೇಲೆ ಈಗ ನಿಮಗೆ ತೋರಿಸಿದಂಥ ಶೋರೀಲ್ನೇ ಅವರೆಲ್ಲರಿಗೂ ತೋರಿಸಿದೆ. ಎಲ್ಲರೂ ಇದು ಯಕ್ಷಗಾನದ ಪರ್ವಕಾಲ, ಎಲ್ಲರ ಬಾಯಲ್ಲೂ ಬಂದಿದ್ದು ಒಂದೇ. ಸೊ ಬದಲಾವಣೆ ಹಂತಕ್ಕೆ ಆ್ಯಕ್ಚುಲಿ ನಾವು ಭಾಗವತರು ರೆಕಾರ್ಡ್ ಮಾಡ್ತಾ ಅವ್ರಿಗೆ ಮೈಕ್ ಇಟ್ಟು ನನ್ನ ಸಾಫ್ಟ್ವೇರ್ಗಳ ಮೂಲಕ ನಾವು ಮಿಕ್ಸರೆಲ್ಲ ಇಟ್ಟು ನಾವು ರೆಡಿ ಮಾಡಿ ಕೊಟ್ಟಿದ್ವಿ. ಅವರು ಹಾಕ್ತಾ ಇದೇ ಸೆಟಪ್ ನಮಗೆ ಯಕ್ಷಗಾನದಲ್ಲಿ ಹಾಕ್ಕೊಟ್ಬಿಡಿ ಅಂದರೆ. ಸೊ ಈ ರೀತಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೈಲಿ 3 ಅಲ್ಲ 4 ಆಟ ಬೇಕಾದ್ರೆ ಮಾಡ್ಬೋದು ನಾವು. ಅಲ್ಲಿ ಕೂಗ್ತೇವೆ, ಹೊರಗಡೆ ಸ್ವರ ಬರಲ್ಲ, ಕೂಗ್ತಾ ಇದ್ದೀವಿ, ಹೊರಗಡೆ ಸ್ವರ ಬರಲ್ಲ. ಈ ಸ್ವರ ಇಟ್ಕೊಂಡು ನಾನು ಹೆಂಗೆ ಆಡಲಿ ಮಾರಣ ದಿವಸಕ್ಕೆ? ಒಂದು ದಿನ ಹೋಯ್ತು ಅಂತ ಹೇಳಿದ್ರೆ ಉಳಿದಂಥ 6 ತಿಂಗಳಲ್ಲಿ ಮತ್ತೆ ದುಡಿಮೆ ಇಲ್ಲ. ಇವೆಲ್ಲವೂ ಕಂಡಾಗ ನನಗನ್ನಿಸ್ತು ಒಂದು ಮಾಡರ್ನ್ ಕಿಟ್ನ ಇವ್ರಿಗೆ ಕೊಡ್ತಾರೆ, ವ್ಯವಸ್ಥೆಗಳಾಗಬೇಕು. ಅದಕ್ಕೆ ನಾನು ಸರ್ಕಾರ ಮೊರೆ ಹೋಗಿದ್ದೆ ಅದಕ್ಕೆ. ಈ ಭಾಗದಲ್ಲಿ ಇರುವಂಥ ಒಂದು 40-45 ಮೇಳ ಇದೆ. ಆ 45 ಮೇಳಕ್ಕೆ ಇವತ್ತಿನ ಆಧುನಿಕ ಟೆಕ್ನಾಲಜಿ ಇರುವಂಥ ಏನು ಸೌಂಡ್ ಇದನ್ನು ಕಿಟ್ಗಳನ್ನ ಅವರಿಗೆ ಕೊಡೋ ಥರ ಆದರೆ ಲ್ಯಾಪಲ್ ಮೈಕಲ್ಲಿ ಆಗಿರ್ಬೋದು, ಇನ್ನೂ ಆ ನೇತಾಡೋ ಮೈಕ್ ಹಾಗೆ ಇದೆ. ಸೊ ಅದಾದಮೇಲೆ ಅದನ್ನು ಸುಮಧುರವಾಗಿ ಹೊರಗಡೆ ಜನರಿಗೆ ಕೇಳೋ ಥರ, ಎದುರುಗಡೆ ಕೂತವರಿಗೆ ಅದು ಮಧುರವಾಗಿ ಕೇಳೋ ಥರ ಏನಾದರೂ ವ್ಯವಸ್ಥೆಗಳಾದರೆ ಒಂದು ನಾರ್ಮಲ್ ಕಿಟ್ಟು, ಒಂದು ಸ್ಟ್ಯಾಂಡರ್ಡ್ ಲೆವೆಲ್ಗಿರುವಂಥ ಒಂದು ಕಿಟ್ಗಳನ್ನು 45 ಮೇಳಕ್ಕೂ ಸಿಗೋ ಥರ ಆದರೆ ಅದರಂಥ ದೊಡ್ಡ ಬದಲಾವಣೆಗಳಾಗತ್ತೆ. ನೋಡುಗರ ದೃಷ್ಟಿಕೋನವೂ ಬದಲಾಗತ್ತೆ. ವೇಷಗಳು ಹೆಂಗೂ ಇದೆ ನಮ್ಮ ಹತ್ರ. ಇದನ್ನು ಇನ್ನೂ ಬ್ಯೂಟಿಫಿಕೇಷನ್ ಮಾಡುವಂಥ ತಾಕತ್ತು ನಮ್ಮ ಹತ್ರ ಇಲ್ಲ. ಅದು ಆಲ್ರೆಡಿ ಅಷ್ಟು ಕಾಲದಿಂದ ಟ್ರೈನ್ ಅಪ್ ಆಗಿ ಫೈನ್ ಟ್ಯೂನ್ ಆಗಿ ಈ ಮಟ್ಟಕ್ಕೆ ಬಂದಿದೆ. ಅದು ಮೊದಲು ಏನು ಇದನ್ನೇ ಕಟ್ತಾ ಇದ್ವಿ ನಾವು, ಮುಂಡಾಸು ಕಿರೀಟಗಳದಲ್ಲ, ಅಷ್ಟು ತೂಕ ಇರ್ತಿತ್ತು. ಹೌದೌದು, ನಾನು ಬಾಲಗೋಪಾಲ ಮಾಡಿದವಾಗ ಅದ್ರದ್ದು ಭಾರ ಆ ಮಟ್ಟಕ್ಕಿತ್ತು. ಈಗ ಅದೆಲ್ಲ ಮಾಡಿಫೈ ಆಗಿ ಒಂದು ಹಂತಕ್ಕೆ ಲೈಟ್ ವೇಟ್ ಆಗೇ ಬಂದಿದೆ. ಈ ಥರದ ಸಣ್ಣ ಪುಟ್ಟ ಬದಲಾವಣೆಗಳು ಆಗಬೇಕು. ಅದ್ರ ಜೊತೆಗೆ ಎಲ್ಲ ಕಡೆಗೂ ಇದರ ಎಲಾಬ್ರೇಟೆಡ್ ಶೋಸ್ಗಳು ನಡಿಬೇಕು ಎಲ್ಲ ಕ್ಷೇತ್ರಗಳಲ್ಲಿ. ನಾಟ್ ಓನ್ಲಿ ಇದು 3 ಜಿಲ್ಲೆಗೆ ಸೀಮಿತ ಆಗದಂಗೆ ಬೆಂಗಳೂರಲ್ಲಿ ನಡೀತಾ ಇದೆ. ಇದು ಉಳಿದ ಭಾಗದವರಿಗೂ ಗೊತ್ತಾಗಬೇಕು. ಬೆಂಗಳೂರಿನವರು ಅಥವಾ ನಮ್ಮ ಕರ್ನಾಟಕದ ಉಳಿದ ಜಿಲ್ಲೆಗಳಿಗೂ ಇದರ ವಿಸ್ತಾರ ಹಬ್ಬಬೇಕು ಅಂತ ನನ್ನ ಉದ್ದೇಶ ಆಗಿತ್ತು. ಸೊ ಆ ದಿಕ್ಕಲ್ಲಿ ಒಂದು ಪ್ರಯತ್ನ ಮಾಡಿದ್ದೇನೆ. ನೀವು ಒಂದಿಷ್ಟು ನಿಮ್ಮ ವೃತ್ತಿ ಕೆಲಸದಿಂದ ಹಿಡಿದು ಇಲ್ಲಿವರೆಗೆ ಬಹಳಷ್ಟು ಬಹುಕೃತ ವೇಷಧಾರಿ. ಈ ನಿರ್ದೇಶನದ ಹುಚ್ಚು ಶುರುವಾಗಿದ್ದು ಬಹುಶಃ ಸಂಗೀತ ನಿರ್ದೇಶನಕ್ಕಿಂತ ಮೊದಲು ಕ್ಯಾಮರಾ ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದೆ. ಬಟ್ ಆ ಸಮಯದಿಂದ ಬಹುಶಃ ಅದು ಆ ಹುಚ್ಚಿತ್ತಂತ ಅನ್ಕೊತೀನಿ ಒಳಗಡೆಗೆ. ಆವಾಗ 360 ಕ್ಯಾಮ್ರಾ ಬರ್ತಾಯಿತ್ತು, ಅದನ್ನ ಇಟ್ಕೊಂಡು ಊರೆಲ್ಲ ಹೋಗಿ ಹಿಂಗೆ ಶೂಟ್ ಮಾಡ್ಕೊಂಡು ಒಂದು ಹಂತಕ್ಕೆ ಚಟಗಳಿತ್ತು ಏನೋ ಮಾಡಬೇಕು ಅಂತ.
ಬಟ್ ನಿರ್ದೇಶನಕ್ಕಂತ ಟರ್ನ್ ಆಗಿದ್ದು ನನ್ನ ಭಾಷೆ ಮೇಲಿನ ಹುಚ್ಚಿಗೆ. ನಮ್ಮ ಭಾಷೆಯನ್ನು ಎಲ್ಲರೂ ಗುರುತಿಸುವಂತ ಆಗಬೇಕು ಅಂತ ಹೇಳಿ ಕುಂದಾಪುರ ಕನ್ನಡನ ಬಳಸುವಂತ ಆಗ್ಬೇಕಂತ ಹೇಳಿ ಆಲ್ಬಮ್ ಮಾಡಿದೆ. ಆಲ್ಬಮ್ ಮಾಡಾದ್ಮೇಲೆ ಗೊತ್ತಾಯಿತು ಇನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕು ಅಂತ ಸಿನಿಮಾ ಮಾಡಿದೆ. 1 ಸಿನಿಮಾ ಹೋಗಿ 2 ಸಿನಿಮಾ ಆಯಿತು. ಅದಾದಮೇಲೆ 3ನೇ ಸಿನಿಮಾಕ್ಕೆ ಬೆಂಗಳೂರು ಕನ್ನಡ ಕುಂದಾಪುರ ಕನ್ನಡ ಮಿಕ್ಸ್ ಮಾಡಿ ಜನರಿಗೆ ಕೊಡೋ ಥರ ಆಗಬೇಕು ಅಂತ ಅದು ಮಾಡಿದೆ. ಅದರ ನಂತರ ಅಪ್ಪು ಸರ್ ಹತ್ರ ಒಂದು ಹಾಡು ಆಡಿಸಿದೆ ಕುಂದಾಪುರ ಕನ್ನಡ. ಅದರ ನಂತರ ಇನ್ನೊಂದು ಮಕ್ಕಳ ಸಿನಿಮಾ ಮಾಡಿದೆ, ಎರಡನ್ನೂ ಕಾಂಬಿನೇಷನ್ ಮಾಡಿ ಮಾಡೋಣ ಅಂತೇಳಿ. ಈ ಥರದ ಭಾಷೆ ಮೇಲಿನ ಏನು ಅತಿಯಾದ ಪ್ರೀತಿ ಇದೆಲ್ಲವನ್ನು ಮಾಡಿಸ್ತಾ ಬಂತು. ಅದು ಬಹುಶಃ ಇದೆಲ್ಲದಕ್ಕೂ ವಿಧಿಲಿಖಿತ ಅಂತ ಅನಿಸುತ್ತೆ. ಬಹುಶಃ ಅದೆಲ್ಲದು ನಾನು ಬಂದಿದ್ದೇ ಏನಕ್ಕೋ ಇಂಡಸ್ಟ್ರಿಗೆ ಬಂದಿದ್ದೆ ಡ್ಯಾನ್ಸರ್ ಆಗಬೇಕು ಅಂತ, ಆಗಿದ್ದು ಮ್ಯೂಸಿಕ್ ಡೈರೆಕ್ಟ್ರು. ಇವೆಲ್ಲವೂ ಬಹುಶಃ ಬರೆದಿದೆ, ನನ್ನ ಮೂಲಕ ಆಗ್ತಿದೆಯಲ್ಲ ಅಂತ ಖುಷಿಯಲ್ಲಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಮುಂದೆ ಹೋಗ್ತಾ ಇದ್ದೀನಿ. ನೀವೊಂದು ಮಕ್ಕಳ ಸಿನಿಮಾ ಪ್ರಯೋಗಾತ್ಮಕ. ಹೌದು. ನೀವು ಪ್ರಯೋಗಾತ್ಮಕವಾದಂತ ಸಿನಿಮಾಗಳನ್ನೇ ಕೈಗೆತ್ಕೊಂಡು ಇದು 6ನೇ ಸಿನಿಮಾ. ಹೌದು. ಎಷ್ಟು ಯಶಸ್ವಿಯಾಗಿದ್ದೀರಿ? ಈ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕು ಅಂತ ನಾನು ಮೊದಲಿಂದ ಮಾಡ್ಕೊಂಬಂದಿದ್ದೆ. ದಾರಿ ಮೇಲೆ ಹೋಗ್ತಾ ಅಚಾನಕ್ಕಾಗಿ ದುಡ್ಡು ಸಿಕ್ಕರೆ ಖುಷಿ ಪಡ್ತೀವಿ. ದುಡ್ಡು ಸಿಗುತ್ತೆ ಅಂತ ಹೇಳಿ ನಾವು ಹೋದವಾಗ ದುಡ್ಡು ಸಿಕ್ಕಲಿಲ್ಲ ಅಂದರೆ ಬೇಜಾರಾಗುತ್ತೆ. ಪ್ರತಿ ಸಿನಿಮಾಗಳಲ್ಲೂ ಮಾಡಿದವಾಗ ಆ ಸಮಯದಲ್ಲಿ ಯಾವ ಚಟಗಳು ಇಲ್ಲದೆ ಇರೋದ್ರಿಂದ, ದುಶ್ಚಟಗಳು ನನ್ನ ಅಂಟದೇ ಇರೋದ್ರಿಂದ ಇದನ್ನು ರೈಟ್ ವೇಯಲ್ಲಿ ಕಳಿಬೇಕು. ಒಂದು ಚಟ ಇರಬೇಕು, ಆದರೆ ಅದು ಇನ್ನೊಬ್ರಿಗೆ ಉಪಯೋಗ ಆಗೋ ಥರ ಚಟ ಇರಲಿ ಅಂತ ಹೇಳಿ ಸಿನಿಮಾ ಮಾಡುವಂಥ ಗೀಳನ್ನು ಶುರು ಮಾಡ್ಕೊಂಡೆ. ಒಂದು ಸಿನಿಮಾ ಮಾಡೋದ್ರ ಮೂಲಕ 3-3.5 ಸಾವಿರ ಜನ ಬದುಕ್ತಾರೆ ಪ್ರತಿ ವರ್ಷವೂ. ಸಂಗೀತದಲ್ಲಿ ದುಡಿತಾ ಇದ್ದೀನಿ, ಈ ಕಡೆಗೆ ಅದನ್ನು ಕಳೀತಾ ಇದ್ದೀನಿ. ಒಂದು ಆತ್ಮತೃಪ್ತಿ ಇದೆ. ಪ್ರತಿ ಸಲಕ್ಕೂ ಒಂದು ಎಕ್ಸ್ಪೆರಿಮೆಂಟೆಡ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡ್ತೀನಿ. ಕಮರ್ಷಿಯಲ್ ಆ್ಯಂಗಲ್ ಸಿನಿಮಾದ ಮಾಡೋ ಥರ ಆಗಿದ್ದರೆ ನಾನು ಇದರಲ್ಲಿ ಒಂದು 3-4 ಸಿನಿಮಾ ಮಾಡ್ಕೊಬೋದಿದ್ದೀನಿ. ಆ ಆ್ಯಂಗಲ್ ನನ್ನ ಸಿನಿಮಾಗಳನ್ನು ಮಾಡ್ತಾ ಇಲ್ಲ. ಒಂದು ಭಾವನೆ ಕೆದಕುವಂಥ, ಅದ್ರ ಜೊತೆಗೆ ಈ ಕಾಲಘಟ್ಟಕ್ಕೆ ಬೇಕಾಗುವಂಥ ಇನ್ಫಾರ್ಮೇಷನ್ನ ವ್ಯವಸ್ಥೆ ಜನರು ನನ್ನನ್ನು ಗುರುತಿಸಿ ಆದಮೇಲೆ ನಾನು ಈಗಲೂ ಕೊಡಲಿಲ್ಲ ಅಂದರೆ ಅದು ಎಲ್ಲೋ ಸೇಫರ್ ಝೋನಿಗೆ ನಾನು ಹೋದಂಗೆ ನನ್ನ ಫೀಲಿಂಗ್. ಸೇಫರ್ ಝೋನಿಗೆ ಹೋಗಬಾರ್ದು, ಆ್ಯಕ್ಟಿವ್ ಆಗಿರಬೇಕು, ಕೆರೆ ನೀರನ್ನು ಕೆರೆಗೆ ಚೆಲ್ತಾ ಇರಬೇಕು, ಮತ್ತು ಅದು ಭಗವಂತ ಕೊಡ್ತಾ ಇರ್ತಾನೆ ಅನ್ನುವಂಥ ನಂಬಿಕೆ.